ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಕ್ಷತ್ರದ ಕುರಿತಾಗಿ ತಿಳಿದುಕೊಳ್ಳೋಣ. ನಕ್ಷತ್ರ ಅಂದ್ರೇನು, ನಕ್ಷತ್ರದ ಮಹತ್ವವೇನು, ಹಾಗೆ ನಕ್ಷತ್ರ ನಮ್ಮ ಮೇಲೆ ಮತ್ತೆ ನಮ್ಮ ಮನೆಯ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ, ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಕ್ಷತ್ರ ಎಲ್ಲಿದೆ ಅಂತ ಹೇಳಿದ್ರೆ ಆಕಾಶವನ್ನು ತೋರಿಸ್ತೀವಿ, ಆದರೆ ಈ ನಕ್ಷತ್ರ ನಮ್ಮ ಮೇಲಾಗಿರಬಹುದು, ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನೆ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ ತಿಳಿಸ್ಕೊಡಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಮೊದಲನೇದಾಗಿ ಈ ನಕ್ಷತ್ರ ಅಂತಕ್ಕಂತಹ ವಿಚಾರಕ್ಕೆ ಇವತ್ತಿಂದ ಅಲ್ಲ, ಮೊದಲಿಂದನೂ ಕೂಡ ಅದನ್ನ ಪಾಲನೆ ಮಾಡಿಕೊಂಡೇ ಬಂದಿದ್ದೀವಿ. ಈ ನಕ್ಷತ್ರ ಎಂದರೇನು ಅನ್ನೋ ವಿಚಾರ ನೋಡಿದ್ರೆ ಏನು ಇವತ್ತು ತಿಳ್ಕೊಬೇಕಾ, ತಿಳ್ಕೊಂಡಿದ್ದೀವಲ್ವ ನಾವು ಅಂತಕ್ಕಂಥ ವಿಚಾರ ಕೂಡ ಅನ್ನಿಸ್ತಾ ಇದೆ. ಆದರೆ ಆಕಾಶದಲ್ಲಿರುವ ನಕ್ಷತ್ರ ನಮ್ಮ ಮೇಲೆ ಅಥವಾ ನಮ್ಮ ಮನೆಯ ಮೇಲೆ ಎಷ್ಟರ ಮಟ್ಟಕ್ಕೆ ಅಪ್ಲೈ ಆಗತ್ತೆ, ಕೆಲಸ ಮಾಡುತ್ತೆ, ನಾವು ಅದರಲ್ಲಿ ಸಿಕ್ಕಾಕೊಂಡಿದ್ದೀವ ಅಥವಾ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವ, ಸಿಕ್ಕಾಕೊಂಡಿದ್ರು ಅದರಿಂದ ಹೊರಗೆ ಬರೋಕ್ಕಾಗಿದೆಯಾ? ಈ ನಕ್ಷತ್ರ ಅಂತಕ್ಕಂಥದ್ದು ಗ್ರಹಗಳಿಗೆ ಸಂಬಂಧಪಟ್ಟಂತಹ ಒಂದು ಸರ್ಕಲ್. ನಕ್ಷತ್ರ ಅಂದರೆ ಗ್ರಹಗಳು, ಇದೆಲ್ಲ ಸಮೂಹವನ್ನು ಸೇರಿಸಿ ನಾವು ಒಂದು ಜ್ಯೋತಿಷ್ಯ ಅಂತಕ್ಕಂಥ ಒಂದು ವಿಚಾರದಲ್ಲಿ ವಿಷಯವನ್ನು ಕಲೆಕ್ಟ್ ಮಾಡ್ತೀವಿ. ಈ ಸಮೂಹ ಅಂದರೆ ಯಾವುದೋ ನಕ್ಷತ್ರ, ಯಾವುದೋ ರಾಶಿ, ಈ ರೀತಿಯಾಗಿ ಒಂದೊಂದು ರಾಶಿ, ಒಂದೊಂದು ನಕ್ಷತ್ರ, ಒಂದೊಂದು ರೀತಿಯಲ್ಲಿ ಇರ್ತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಇದಕ್ಕೆ ನೇರವಾಗಿ ಅರ್ಥ ಆಗೋ ರೀತಿಯಲ್ಲಿ ಒಂದು ಮಾತು ಹೇಳ್ಬೇಡೋಣ. ಒಂದು ಹೆಣ್ಣು ಗಂಡಿಗೆ ಮದುವೆ ಮಾಡ್ತಕ್ಕಂತಹ ಸಂದರ್ಭ ತಗೊಂಡಾಗ ಅವರಿಬ್ಬರು ಪ್ರೀತಿಯಾಗಿರಲಿ ಅಂತಲೇ ಮದುವೆ ಮಾಡಿಸೋದು. ಹೌದು, ಚೆನ್ನಾಗಿ ಪ್ರೇಮಭರಿತವಾದ ದಾಂಪತ್ಯ ಇರಬೇಕು. ಫೈನ್. ಹೌದು. ಎಷ್ಟು ಜನ ಮದುವೆ ಮಾಡಿಕೊಂಡು ಪ್ರೀತಿಪೂರ್ವಕವಾಗಿದ್ದಾರೆ? ಇಲ್ಲ. ಮತ್ತು ಯಾಕೆ ತಪ್ಪು ಮಾಡ್ತಾ ಇದ್ದೀವಿ ನಾವು? ನಕ್ಷತ್ರ ತಪ್ಪ, ನಾವು ತಪ್ಪ, ಹೇಳೋರು ತಪ್ಪ? ಇಟ್ ಇಸ್ ಎ ಕ್ವಶನ್ ಅಲ್ವಾ? ಯಾವ ತಪ್ಪಾಗಿದೆ ಹಾಗಾದರೆ? ಪ್ರೀತಿಪೂರ್ವಕವಾಗಿ ದಾಂಪತ್ಯ ಇರಲೇಬೇಕು 100%. ಒಂದು ಹೆಣ್ಣು ಕನಸು ಕಾಣ್ತಾಳೆ, ನನಗೆ ಸಿಗೋ ಗಂಡನಿಂದ ಎಲ್ಲವೂ ಸಿಗತ್ತೆ, ಫೈನ್. ಅಲ್ಲ, ಒಂದು ಗಂಡು ಇಷ್ಟಪಡ್ತಾನೆ, ನನಗೆ ಸಿಗೋಳು ಹೀಗಿರ್ತಾಳೆ, ಇಲ್ಲ. ಸೊ ಇಲ್ಲಿ ತಪ್ಪೆಲ್ಲ ಆಗ್ತಾ ಇದೆ ಅಂತ ನಾವು ಯಾಕಿನ್ನೂ ತಿಳ್ಕೊಳಕ್ಕಾಗ್ತಾ ಇಲ್ಲ ಅಂತ ಒಂದು ದೊಡ್ಡ ಪ್ರಶ್ನೆ. ಹೌದು. ಇದರಲ್ಲಿ ನಕ್ಷತ್ರ ಅಂತಕ್ಕಂಥದ್ದನ್ನು ನಾವು ಹೊಂದಾಣಿಕೆ ಮಾಡಿ, ಜೋಡಣೆ ಮಾಡಿ ಮದುವೆ ಮಾಡ್ತಾ ಇರ್ತಕ್ಕಂತಹ ಈ ಒಂದು ಕೆಟ್ಟ ಪದ್ಧತಿಯಲ್ಲಿ, ಇದನ್ನು ಯಾಕೆ ಕೆಟ್ಟ ಪದ್ಧತಿ ಅಂದರೆ ಅರ್ಥ ಮಾಡ್ಕೊಂಡಾಗ ಗೊತ್ತಾಗತ್ತೆ. ಕೆಟ್ಟ ಪದ್ಧತಿ ಅಂದರೆ ಮದುವೆ ಮಾಡಿಸ್ತಾ ಇರ್ತಕ್ಕಂಥ ರೀತಿ ಕೆಟ್ಟ ಪದ್ಧತಿಯೇ ಹೊರತು ನಕ್ಷತ್ರ ಕೆಟ್ಟ ಪದ್ಧತಿ ಅಲ್ಲ, ಗ್ರಹಗಳು ನಕ್ಷತ್ರ ಕೆಟ್ಟ ಪದ್ಧತಿ ಅಲ್ಲ. ನಾವು ಹೇಳುತ್ತಿರುವ ರೀತಿ, ಅದನ್ನು ಬೆಳೆಸುವ ರೀತಿ ಕೆಟ್ಟ ಪದ್ಧತಿಯಾಗಿ ಉಳಿದೋಗಿದೆ. ಇದನ್ನು ಮದುವೆ ಮಾಡಿಕೊಂಡವರು, ಇದನ್ನು ನಂಬಿಕೊಂಡು ಇದ್ರ ಹಿಂದೆ ಬಿದ್ದವ್ರಿಗೆ ಗೊತ್ತಾಗತ್ತೆ ಇದೆಲ್ಲ ಏನಿಲ್ಲ. ಹೌದು. ಅನುಭವಿಸಿದಾಗ ನಾವು ಕೇಳಿದ್ದು ಹೇಳಿದ್ದು ಏನು ಉಪಯೋಗ ಇಲ್ಲ, ಅವ್ರು ಹೇಳ್ತಾನೆ ಅವರೇ, ನಾವು ಕೇಳ್ತಾನೆ ಇದ್ದೀವಿ, ಏನು ವರ್ಕೌಟ್ ಆಗ್ತಾ ಇಲ್ಲ ಅಂತ ಅನುಭವಿಸಿದವ್ರಿಗೆ ದುಡ್ಡು ಕಳ್ಕೊಂಡ್ರೆ ಗೊತ್ತಾಗತ್ತೆ. ನಿಜ. ಹೌದು. ಆದರೆ ಅವ್ರು ಹೇಳೋದು ಬಿಡಲ್ಲ, ನಾವು ಕೇಳೋದು ಬಿಡಲ್ಲ. ಸೊ ಯಾರು ತಪ್ಪಿಲ್ಲಿ? ಈ ಒಂದು ಯಕ್ಷ ಪ್ರಶ್ನೆಗೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ಇದಕ್ಕೊಂದು ಕೊನೆ ಆಗಬೇಕು. ಹೌದು ಗುರುಜಿ. ನಾವು ಕೊಲೆ ಆಗ್ಬಿಟ್ಟಿದ್ದೀವಿ, ನಿಜ. ಕೇಳಿ 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 ಕೊಲೆ ಆಗ್ಬಿಡ್ತಾ ಇದ್ದೀವಿ. ಇದನ್ನು ಕೊನೆ ಮಾಡ್ಬೇಕು ನಾವು. ಎಷ್ಟು ವ್ಯತ್ಯಾಸ ಇದೆ ಒಂದು ಅಕ್ಷರದಲ್ಲಿ. ತಿಳ್ಕೊಳ್ಳದೆ ಇದ್ದರೆ ಕೊಲೆ, ಸರಿಯಾಗಿ ತಿಳ್ಕೊಂಡ್ರೆ ಕೊನೆ. ಹೌದು. ಇದು ಮನುಷ್ಯನ ಜೀವನದ ಒಂದು ಸೃಷ್ಟಿಯ ರಹಸ್ಯ. ಸೃಷ್ಟಿಯ ರಹಸ್ಯ ಮತ್ತು ವಿಸ್ಮಯ. ಗೊತ್ತಾಗ್ತಾ ಇಲ್ಲ, ವಿಸ್ಮಯನೇ ಇದು, ಗೊತ್ತಾಗ್ತಾ ಇಲ್ಲ. ಯಾರು ಸರಿ, ಯಾವ ತಪ್ಪು, ನಾವು ತಿಳ್ಕೊಂಡ ತಪ್ಪ, ಹೇಳ್ತಿರೋ ತಪ್ಪ? ಈ ವಿಸ್ಮಯ ಜಗತ್ತಿನಲ್ಲಿ ವಿಸ್ಮಯವಾದ ಜೀವನ ನಾವು ಮಾಡಬೇಕಾದದ್ದು ನಮ್ಮ ದೇಹಕ್ಕೆ ತರಬೇತಿ ಎಲ್ಲಿ ಅಂತ ಪ್ರಶ್ನೆ ಹಾಕೋಬೇಕು. ಪ್ರತಿಯೊಂದು ಮನಸ್ಸಿನ ದೇಹ ಇದಕ್ಕೆ ತರಬೇತಿ ಬೇಕಾ ಬೇಡಮ್ಮ? ಬೇಕು. ಎಲ್ಲಿ ದೇಹಕ್ಕೆ ತರಬೇತಿ ಎಲ್ಲಿ? ಈ ಸತ್ಯವನ್ನು ತಿಳ್ಕೊಂಡಾಗ ನಾವು ಎಲ್ಲಿ ಎಡವಿದ್ದೀವಿ, ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ಎಲ್ಲಿ ತಪ್ಪಾಗಿ ತಿಳ್ಕೊಂಡಿದ್ದೀವಿ, ಎಲ್ಲಿ ತಪ್ಪು ಹೇಳೋರ ಹತ್ರ ಹೋಗ್ತಾ ಇದ್ದೀವಿ, ಜೀವನ ಎಲ್ಲ ಅನುಭವಿಸ್ತಾ ಇದ್ದೀವಿ, ಈ ಸತ್ಯ ಇವತ್ತು ಮುಂದೆ ಇಡೋಣ. ಆದರೆ
ಪ್ರತಿಯೊಂದು ವಿಚಾರ ಪ್ರತಿದಿನ ಕೂಡ ಹೇಳ್ತಾ ಇರ್ತಕ್ಕಂಥದ್ರಲ್ಲೂ ಕೂಡ ನಿಮ್ಮ ಎಚ್ಚರಿಕೆಯಾಗಿರ್ತಕ್ಕಂಥ ಒಂದು ಸಂದೇಶವಾಗಿರುತ್ತೆ ಹೊರತು ಆಶ್ಚರ್ಯಕವಾಗಿರ್ತಕ್ಕಂಥ ವಿಚಾರ ರೀತಿ ಗೊತ್ತಾಗತ್ತೆ. ಇದು ಆಶ್ಚರ್ಯ ಪಡುವಂಥದ್ದಲ್ಲ. ಇಷ್ಟು ದಿನ ನಾವು ಗೊತ್ತಿಲ್ಲದೆ ಇದ್ವಲ್ಲ ಅಂತಕ್ಕಂಥದ್ದು ಆಶ್ಚರ್ಯನೇ ಹೊರತು ವಿಚಾರ ಹಳೇದೇ, ವಿಚಾರ ಹೊಸದಿಲ್ಲ. ಯಾರು ಹೊಸದು ಹೇಳ್ತಾರೆ ನೀವು ತಿಳ್ಕೋಬೇಕು, ಇದು ಸುಳ್ಳಿನ ಮಾಹಿತಿ. ಹೊಸದು ಯಾವುದು ಹಳೇದು ಯಾವುದು ಇದು ತಿಳ್ಕೊಬೇಕಿಲ್ಲ. ಹೊಸದು ಯಾವುದು ಹಳೇದು ಯಾವುದು, ಇದಕ್ಕಿದು ಮಾಡಿ ಅದು ಹೊಸದು, ಅದು ಸುಳ್ಳು. ಓಕೆ. ಈ ನಕ್ಷತ್ರ ಸರಿ ಇಲ್ಲ ಇದನ್ನ ಮಾಡಿ ಸುಳ್ಳು. ಹೌದಲ್ಲ? ಹೌದು. ಅದು ಅವ್ರ ಕಲ್ಪನೆ, ಇನ್ನೊಬ್ಬರ ಮೇಲೆ ಹಾಕ್ತಾರೆ, ಅವರ ಅನುಭವ ಅದು. ಅದು ಸತ್ಯ ಅಲ್ಲ. ಅವ್ರು ಏನು ತಿಳ್ಕೊಂಡಿರ್ತಾರೋ ಅದನ್ನ ಇನ್ನೊಬ್ರಿಗೆ ಹೇಳ್ತಾರೆ. ಇದು ನಮ್ಮಲ್ಲಿ ಆಗ್ತಾ ಇರೋ ತಪ್ಪು. ಹೌದು. ಇಲ್ಲಿ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ದಿನ ಕೂಡ ನಾನು ಮಾಡ್ತಾ ಇರ್ತಕ್ಕಂತಹ ಪ್ರಯತ್ನ ಯಾವುದು ಅಂದರೆ ನಕ್ಷತ್ರ ಒಂದನ್ನು ನಾನು ಕೇಳ್ತಾ ಇದ್ದೀನಿ. ಯಾಕೆ ಅಂದರೆ ಆ ನಕ್ಷತ್ರಕ್ಕೆ ನಾನು ಇದು ಮಾಡಿ ಅಂತ ಹೇಳ್ತಿಲ್ಲ. ಈ ನಕ್ಷತ್ರದ ಬಗ್ಗೆ ನೀವು ಯಾಕೆ ತಿಳ್ಕೊಂಡಿಲ್ಲ ಹೌದು ಅದನ್ನು ಕೇಳ್ತಾ ಇದ್ದೀನಿ. ಹೌದು. ಅಕಸ್ಮಾತ್ ತಿಳ್ಕೊಳ್ಳದೆ ಇದ್ದರೆ ಆ ನಕ್ಷತ್ರ ಇರ್ತಕ್ಕಂತಹ ಆ ಮನೆಯಲ್ಲಿ ಏನಾಗಿರುತ್ತೆ ಆಗ್ತಾ ಇರುತ್ತೆ, ಆ ದೇಹಕ್ಕೆ ಯಾವ ಭಾಗದಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ, ಇದನ್ನು ಮುಂದೆ ಇಡ್ತಾ ಇದ್ದೀನಿ. ಇದನ್ನು ನಾವು ಮುಂದೆ ಇಟ್ಟಾಗ ನಿಮ್ಗೆ ಅದು ಹೌದು ಅಂದರೆ ಸತ್ಯವಾಗಿರುತ್ತೆ, ಅದು ನೀವು ತಿಳ್ಕೊಳ್ಳೋಕ್ಕೂ ಅನುಕೂಲ ಆಗುತ್ತೆ, ಇದರಿಂದ ಬೇರೆಯವ್ರಿಗೂ ಅನುಕೂಲ ಆಗುತ್ತೆ. ನಿಜ. ಇದು ನಮ್ಮ ಆರೋಗ್ಯ ರಹಸ್ಯದ ಕಾರ್ಯಕ್ರಮದ ಮೂಲ ಗುಟ್ಟು. ನೀವು ಎಲ್ಲೋ ಹೋಗ್ಬಿಟ್ಟು ಒಳ್ಳೇದು ಮಾಡ್ಕೊಳ್ಳಿ ಅಂತ ನಾವೆಲ್ಲೂ ಹೇಳ್ತಾ ಇಲ್ಲ. ಕಾರಣ ಏನು ಅಂದರೆ ಅದಿಲ್ಲ. ಮೊದಲು ನೀವು ತಿಳ್ಕೊಳ್ಳಿ, ನಾನು ಯಾರು, ಈ ನಾನು ಯಾರು ಅನ್ನೋದನ್ನು ನೀವು ಪ್ರಯತ್ನ ಪಟ್ಟರೆ ಆಮೇಲೆ ಪೂಜೆ ಪುನಸ್ಕಾರ ತೀರ್ಥಯಾತ್ರೆ ತೀರ್ಥಕ್ಷೇತ್ರಗಳಿಗೆ ಹೋಗಿ, ಬೇಡ ಅಂತ ಹೇಳ್ತಾ ಇಲ್ಲ. ಇದನ್ನು ತಿಳ್ಕೊಳ್ಳದೆ ನೀವು ಎಲ್ಲಿಗೆ ಹೋದರೂ ಏನೂ ವರ್ಕೌಟ್ ಆಗಲ್ಲ. ನಿಜ. ಅಂದರೆ ಸಮಯ ವ್ಯರ್ಥ, ಹಣ ವ್ಯರ್ಥ ಆಗುತ್ತೆ ಹೊರತು ನಮ್ಮ ಜೀವನ ಪರ್ಯಂತ ಅನುಭವಿಸೋದೇ ಆಗತ್ತೆ. ಅನುಭವಿಸಬಾರ್ದು. ಯಾಕೆ ಅಂದರೆ ಭಗವಂತ ಮನುಷ್ಯ ರೂಪದಲ್ಲಿ ಹುಟ್ಟೋದಮ್ಮ ಈ ಪ್ರಪಂಚದಲ್ಲಿ. ಭಗವಂತ ಮಗುವನ್ನು ದೇವರು ಅಂತ ಹೇಳ್ತೀವಲ್ಲ, ಅಲ್ಲೇ ನಾವಿನ್ನೂ ಕರೆಕ್ಟಾಗಿ ಪೂರ್ತಿ ಮಾಡಿಲ್ಲ ಅದನ್ನ. ಹುಟ್ಟಿದ ಮಗು ದೇವರು ಅಂತ ಹೇಳಿದ್ದೀವಿ, ಸತ್ಯ. ಯಾಕೆ ಅನ್ನೋದು ಯಾವಾಗ ನಗ್ತಾ ಇರುತ್ತೆ, ಅದಕ್ಕೇನು ಗೊತ್ತಿಲ್ಲ. ಅದನ್ನೇ ಮಗು, ಫೈನ್. ಅದು ಮಗು ಆಗಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ಹಠ ಮಾಡುತ್ತೆ. ಅಲ್ಲಿ ಮಗುನ ನಾವು ದೇವರು ಅಂತ ಒಪ್ಕೊಳ್ಳೋಕ್ಕಾಗಲ್ಲ. ಇದಕ್ಕೆ ಕಾರಣ ಯಾರು? ನಮ್ಮ ದಡ್ಡತನದ ಹಿನ್ನಡೆ. ಮಗುವನ್ನು ದೇವರು ಅಂತ ಒಪ್ಕೊಂಡವ್ರು ನಾವು. ಮಗು ಸ್ವಲ್ಪ ಆದಷ್ಟು ಮಟ್ಟಕ್ಕೆ ಓಡಾಡೋ ಮಟ್ಟಕ್ಕೆ ಬಂದಾಗ ಮಗು ನಮಗೆ ಬುದ್ಧಿ ಕಲಿಸೋ ಮಟ್ಟಕ್ಕೆ ಬಂದಿದೆ ಅಂದರೆ ಈ ತಪ್ಪನ್ನು ಮೊದಲು ನಾವು ತಿಳ್ಕೋಬೇಕು. ಪುರೋಹಿತರ ಹತ್ರ ಹೋಗಿ ಕೇಳೋದ್ರಲ್ಲಿ ಅಷ್ಟು ಸುಲಭವಾದ ಉತ್ತರ ಸಿಕ್ಕಲ್ಲ. ನನ್ನ ಮಗ ಹಠ ಮಾಡ್ತಾನೆ, ಏನದು ಹೆಂಗದು ಇಲ್ಲ, ವಿಚಾರ ಇಲ್ಲ. ಹೊಂದಾಣಿಕೆ ಆಗ್ತಾಯಿಲ್ಲ ಕುಟುಂಬದಲ್ಲಿ, ತುಂಬ ವಿಚಿತ್ರವಾಗಿ ಆಡ್ತಾರೆ, ಗೊತ್ತಿಲ್ಲ. ಅಂದರೆ ಇವೆಲ್ಲ ಪ್ರತಿದಿನ ಪ್ರತಿಗಳ ಮನೆಗಳಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರಗಳು. ಒಬ್ಬೊಬ್ಬರ ಮನೇಲಿ ಒಂಥರ ಕ್ವಾಲಿಟಿ ಇರುತ್ತೆ. ಸೊ ಈ ಕ್ವಾಲಿಟಿಗೆ ಮೂಲ ಉತ್ತರ ಏನು ಅಂತಕ್ಕಂಥದ್ದೇ ಇವತ್ತು ನಮಗೆ ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಹಾಗೆ ಉಳಿದಿದೆ. ಆ ಪ್ರಶ್ನೆಗೆ ಉತ್ತರ ಇನ್ನೂ ಸಿಕ್ಕಿಲ್ವಲ್ಲ ಅನ್ನೋದು ನನಗೂ ಸೇರಿ ಕೊರಗಿದೆ ಅಂತ ಅನ್ಕೋತೀನಿ. ಆ ಕೊರಗು ಜೀವನದಲ್ಲಿ ಮನುಷ್ಯನಿಗೆ ಯಾರಿಗೂ ಬರಬಾರ್ದು ಅನ್ನೋದೇ ಆದರೆ ನೀವು ಕಾರ್ಯಕ್ರಮವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳೋದು ಅನ್ನೋದು ಅಷ್ಟು ಸುಲಭವಾದ ವಿಚಾರ ಅಲ್ಲ, ಕಷ್ಟ ಆಗುತ್ತೆ. ಯಾಕೆ ಅಂದರೆ ಹೇಳಿದ ತಕ್ಷಣ, ನೀವು ಮಾಡಿದ ತಕ್ಷಣ ನಿರೀಕ್ಷೆ ಮಾಡಿದ್ರೆ ನೀವೇನೂ ಅರ್ಥ ಆಗಲ್ಲ. ನಮ್ಮಲ್ಲಿ ಅಡುಗೆ ಅಂದರೆ ಸ್ಟವ್ ಹಚ್ಚಿದ ತಕ್ಷಣ ಅಡುಗೆ ಆಯಿತಾ ಅಂತ ಕೇಳ್ದಂಗಿರುತ್ತೆ. ಹೌದು. ಸ್ಟವ್ ಈಗ ಹಚ್ಚಿರೋದು ಅಡುಗೆ ಆಯಿತಾ ಅಂದರೆ ಏನಾಗುತ್ತೆ ಅರ್ಥ? ಹಾಗೆ ಮಗು ಹುಟ್ಟಿತು ಅಂದರೆ ಅದು ನಡಿಯೋಕ್ಕೆ ಶುರು ಮಾಡಬೇಕು, ನಡೀತು ಅಂದರೆ ಅದು ಕಾಲೇಜ್ಗೆ ಸ್ಕೂಲ್ಗೆ ಹೋಗ್ಬಿಡ್ಬೇಕು. ಸೊ ಈ ಥರ ಹೋಗ್ತಾ ಇದ್ದೀವಿ ನಾವು ಯಾವುದನ್ನು ಗುರುತಿಸ್ತಾ ಇಲ್ಲ. ಮಗು ಹಠಮಾರಿತನ ಯಾಕೆ ಮಾಡುತ್ತೆ, ದೊಡ್ಡವರು ಯಾಕೆ ಜಗಳ ಮಾಡ್ತಾರೆ, ಇದಕ್ಕೆಲ್ಲ ಉತ್ತರ ನಕ್ಷತ್ರವನ್ನು ನಾವು ಗುರುತಿಸ್ಕೋಬೇಕಾಗತ್ತೆ. ಗುರುತಿಸ್ಕೊಳ್ಳೋದು ನಕ್ಷತ್ರನ, ಮಗುವಿನ ಹಿನ್ನೆಲೆಯನ್ನು ಗುರುತಿಸ್ಕೊಳ್ತಕ್ಕಂಥದ್ದು. ಈಗ ಎಲ್ರಿಗೂ ನಕ್ಷತ್ರಕ್ಕೆ ಹೆಸರಿಡಕ್ಕೆ ಗೊತ್ತಿದೆ, ನಕ್ಷತ್ರ ಅಂತ ಗೊತ್ತಾಗಿದೆ, ಒಪ್ಕೊಳ್ಳೋಣ. ಈಗ ನಕ್ಷತ್ರ ಅಂತ ಹೇಳೋ ಬುದ್ಧಿವಂತರುಗಳು ಕೇಳ್ತೀವಿ, ಹೇಳ್ತಾ ಇದ್ದಾರೆ ನಕ್ಷತ್ರದ ಬಗ್ಗೆ ಅಂತ ಅಂದ್ಕೊಂಡ್ರೆ, ಈಗ ಒಂದು ಚಿತ್ರ ತೋರಿಸೋಣ. ಏನು ನಕ್ಷತ್ರ ಅಂತಕ್ಕಂಥದ್ದನ್ನು ನಾವು ಮಕ್ಕಳಿಗೆ ಹೆಂಗೆ ತೋರಿಸ್ತಾ ಇದ್ದೀವಿ, ಮಕ್ಕಳು ಹೆಂಗೆ ನೋಡ್ತಾ ಇದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಮ್ಮ. ಮಕ್ಕಳಿಗೆ ತೋರಿಸ್ತೀವಿ, ಮಕ್ಕಳು ನಕ್ಷತ್ರ ನೋಡಿ ಎಷ್ಟು ಚೆನ್ನಾಗಿದೆ, ನಾವು ಕೂಡ ನೋಡಲು ಖುಷಿ ಪಡ್ತೀವಿ. ಹೌದು. ಆಕಾಶದ ನಕ್ಷತ್ರ ನೋಡಿ ಮಕ್ಕಳಿಗೆ ಅದು ಎಂಟರ್ಟೈನ್ಮೆಂಟ್ ಥರ
ಮಕ್ಕಳು ತೋರಿಸಿ ಊಟನೂ ಮಾಡಿಸ್ತಾರೆ. ಅಲ್ಲಿ ನೋಡಿ ಚಂದಮಾಮ ಹೆಂಗೈತೆ ಅಂತ ಅಲ್ವಾ. ಎಂತಹ ಸುಂದರವಾದ ಜಗತ್ತು ಆ ನಕ್ಷತ್ರ. ಅಂಥ ಸುಂದರವಾಗಿರೋ ನಕ್ಷತ್ರ ಮನುಷ್ಯನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದೇ ಆದರೆ ನಾವು ದೇವರು ಏನು ಲೆಕ್ಕಾಚಾರ ಬರುತ್ತೆ ಸ್ವಲ್ಪ ಯೋಚನೆ ಮಾಡಬೇಕು. ಅದೇ ರೀತಿ ಪಕ್ಕದಲ್ಲಿ ಬಂದಾಗ ಮೇಲ್ ಕಾಣಿಸ್ತಾ ಇದೆ ದೂರದ ನಕ್ಷತ್ರಗಳು. ದಯವಿಟ್ಟು ಪ್ರತಿಯೊಬ್ಬರು ಗಮನಿಸ್ಕೋಬೇಕು. ದೂರದ ನಕ್ಷತ್ರ ಅಂದರೆ ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರ. ನಮ್ಮ ಮನೆ ಹತ್ತಿರದ ನಕ್ಷತ್ರ ಅಂತ ಬಂದಿದೆ ನೋಡಿ. ಆ ಹತ್ತಿರದ ನಕ್ಷತ್ರ ಅಂತಕ್ಕಂಥ ಪಾಯಿಂಟ್ ಏನಿದೆ ಅದು ಮನೆಯ ಸೂರು. ಮತ್ತು ಮನೆಯ ಮೂಲೆಗಳಲ್ಲಿ ನಕ್ಷತ್ರದ ಕೆಲಸ ಮಾಡುತ್ತೆ. ಆ ಮೂಲೆಗಳಲ್ಲಿ ನೋಡಿ ಪ್ರತಿ ಭಾಗ ತೋರಿಸ್ತಾ ಇದ್ದಾರೆ. ನಕ್ಷತ್ರದಲ್ಲಿ ಮೇಲ್ಭಾಗ ಕೊನೆ ಜಾಯಿಂಟ್ ಇದೆ, ಕೆಳಭಾಗ ಜಾಯಿಂಟ್ ಇದೆ. ಅದರ ಒಂದು ಆ ದಿಕ್ಕಿನ ಒಂದು ಪ್ರಕಾಶಮಾನವಾಗಿರ್ತಕ್ಕಂಥ ಭೂಮಿಯನ್ನು ಕೆಳಗಡೆ ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ. ಅದು ವೃತ್ತಾಕಾರದ ಭೂಮಿ, ಅದೇ ನಮ್ಮ ವಾಸದ ಮನೆ. ಆ ಭೂಚಕ್ರ ಭೂಕಕ್ಷೆ ಅಂತಕ್ಕಂಥ ಒಂದು ವಿಷಯ ಏನಿರುತ್ತೆ ಇದು ಮನೆಯ ಒಳಗಡೆ ಎಷ್ಟು ಮಟ್ಟಕ್ಕೆ ಅಪ್ಲೈ ಆಗತ್ತೆ. ಆಕಾಶದಲ್ಲಿರುವ ನಕ್ಷತ್ರ ನಮ್ಮ ಮನೆಯ ಮೇಲೆ ಎಷ್ಟು ಮಟ್ಟಕ್ಕೆ ಅದು ಅಧಿಕಾರ ಚಲಾಯಿಸುತ್ತೆ ಅಂತಕ್ಕಂಥ ಸತ್ಯ ನಮ್ಗೆ ಅರ್ಥ ಆದ ದಿನ ನಾವು ಇದರಿಂದ ಕೊನೆ ಆಗ್ತೀವಮ್ಮ. ನಮ್ಮ ಮನೆಯಲ್ಲಿರ್ತಕ್ಕಂಥ ಜಾಗ ನಕ್ಷತ್ರದ ಮೇಲೆ ಅಷ್ಟು ಪರಿಣಾಮ ಬೀರಿದೆ ಅಂದರೆ ಆ ಒಂದು 3 ಭಾಗದಲ್ಲಿರ್ತಕ್ಕಂಥ ವೃತ್ತಾಕಾರವಿರ್ತಕ್ಕಂಥ ರಾಗದಲ್ಲಿ ಪಾಯಿಂಟ್ಗಳು ಕಾಣಿಸ್ತಾ ಇದೆಯಲ್ಲಮ್ಮ, ಆ ಮೂಲೆ ವ್ಯತ್ಯಾಸ ಆದ ಜಾಗದಲ್ಲಿ ಯಾವ ಮೂಲೆ ನಾವು ಇನ್ನೊಂದು ಮನೆ ಕಚ್ಚಿರ್ತೀವಿ, ಯಾವ ಮನೆ ಜಾಸ್ತಿ ಎಕ್ಸ್ಟೆಂಡ್ ಮಾಡ್ಕೊಂಡಿರ್ತೀವಿ, ಆ ಮನೆಯಲ್ಲಿ ನಕ್ಷತ್ರ ದೋಷದ ಮಗು ಬರುತ್ತೆ. ಓಕೆ. ವಿಶಾಖ ನಕ್ಷತ್ರ ಮಗು ಯಾಕೆ ಬಂತು, ಮೂಲ ನಕ್ಷತ್ರ ಮಗು ಏನು ಬಂತು, ನಾವ್ಯಾಕೆ ಕೇಳಿದ್ದೆ, ನಮ್ಗೆ ಯಾಕೆ ಬೇಕಿದು ಅಂತ ನಾವು ಹೋರಾಟ ಮಾಡ್ತೀವಿ. ನಿಮ್ಮ ಮನೆಯ ಮೂಲೆಗಳನ್ನು ನೀವು ಎಷ್ಟು ಮಟ್ಟಿಗೆ ಗುರುತಿಸಿರ್ತೀರೋ, ನಮ್ಮ ಮನೆಯ ಮೂಲೆಗಳಿಂದ ನಮ್ಮ ಮನೆಯಲ್ಲಿ ಹುಟ್ಟುವ ಮಕ್ಕಳು, ಹುಟ್ಟಿರುವ ಮಕ್ಕಳು, ಹುಟ್ಟಲಿರುವ ಮಕ್ಕಳು ಮೂಲೆಗಳಿಂದ ಸಮಸ್ಯೆಯಾದ ಸಂತಾನ ಪ್ರಾಪ್ತಿಯಾಗತ್ತೆ. ಇದು ಸರ್ವಗ್ರಹಗಳ ನಿವಾರಣೆ ಅಂತ ಹೇಳ್ತೀವಿ. ಏನು ಸರ್ವಗ್ರಹಗಳ ನಿವಾರಣೆ ಆಗೋದು ಮನೆ. ನಾವು ಪೂರ್ವಗ್ರಹ ಪೀಡಿತ ಅಂತ ಹೇಳ್ತೀವಿ. ಜ್ಯೋತಿಷ್ಯದ ಭಾಗದಲ್ಲಿ ಬಂದಾಗ ಯಾವುದೋ ನಿಮಗೆ ಒಂದು ಸಮಸ್ಯೆ ಇದೆ ಹಿಂದೊಂದು ಅಂತ ಹೇಳ್ತಾರಲ್ಲ, ಅದು ಪೂರ್ವಗ್ರಹ ಪೀಡಿತ ಒಂದು. ಇದು ಸರ್ವಗ್ರಹಗಳ ಒಂದು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ವಾಸದ ಮನೆ. ಅದನ್ನು ರಕ್ಷಣೆ ಮಾಡಬೇಕಾದ್ರೆ ನಮ್ಮ ಮನೆಯ ಮೂಲೆಗಳನ್ನು ನಾವು ಗುರುತಿಸೋದು ಕಲಿತೇ ಇಲ್ಲ. ಯಾಕೆ ಅಂದರೆ ಇನ್ನೊಂದು ಮನೆ ಜಾಯಿಂಟ್ ಮಾಡ್ತೀವಿ, ಇಲ್ಲ ನಾವೇ ತೊಗೊಂಡೋಗಿ ಕಚ್ಚಿಸ್ತೀವಿ. ಯಾಕೆ ಅಂದರೆ ಜಾಗ ತುಂಬ ಚಿಕ್ಕದು, ನಮಗೆ ರೂಮು ಕಮ್ಮಿ ಆಗಿಬಿಡುತ್ತೆ ಅಂತ ಹೇಳಿ ತೊಗೊಂಡೋಗಿ ತಳ್ಳಿ ಮೂಲೆಯನ್ನು ಕಚ್ಚಿಸ್ತೀವಿ. ಕಚ್ಚಿಸಿದಾಗ ಏನಾಗುತ್ತೆ, ಮೇಲ್ಗಡೆ ಇರ್ತಕ್ಕಂಥ ಆಕಾಶದಲ್ಲಿರ್ತಕ್ಕಂತಹ ಕ್ಲೈಮೇಟ್ ಪ್ರಕೃತಿ ಏನಿದೆ, ಆ ಪ್ರಕೃತಿ ಒಳಗಡೆ ಬದುಕ್ತಾ ಇದ್ದೀವಿ. ಆ ಪ್ರಕೃತಿ ಒಳಗೆ ಮನೆನೂ ಒಂದು ಪ್ರಕೃತಿ ಅಂತ ನಾವು ತಿಳ್ಕೊಂಡಿಲ್ಲ. ನಾವು ನಮಗೊಂದು ಫ್ಯಾನ್ಸಿ ಆಗಿರೋ ಮನೆ, ಹೌದು, ಅಂದರೆ ನೋಡೋಕ್ಕೆ ಚೆನ್ನಾಗಿರಬೇಕು. ಇದನ್ನೇನು ಹೇಳ್ತಾರೆ ಅಂದರೆ ಶೀಲಗೆಟ್ಟ ಮನೆ ಅಂತಾರೆ. ಅಂದ ಚಂದಕ್ಕೆ ಸುಂದರವಾದ ಮನೆಯನ್ನು ಯಾರು ಕಟ್ತಾರೆ ಅದು ಶೀಲಗೆಟ್ಟ ಮನೆ. ಮನೆಯಲ್ಲೂ ಶೀಲಗೆಟ್ಟದಿದೆ ಅಂದರೆ ನಾವು ಎಷ್ಟು ಮಟ್ಟಿಗೆ ಮನೆ ಕಟ್ಟ ತಿಳ್ಕೊಂಡಿದ್ದೀವಿ ಅಂತ. ಹೌದು. ಅಂದ ಚಂದಕ್ಕೆ ಯಾರು ಮನೆ ಕಟ್ತಾರೆ ಆ ಮನೆಯಲ್ಲಿರುವ ಮಕ್ಕಳು ಯಾವ ಕಾರಣಕ್ಕೂ ತೃಪ್ತಿಯಾಗಿ ದಾಂಪತ್ಯ, ಮದುವೆ, ನೆಮ್ಮದಿ, ಊಟ, ನೆಮ್ಮದಿ ಯಾವುದು ಸಿಕ್ಕಲ್ಲ. ಈ ಪೂರ್ವಗ್ರಹ ಪೀಡಿತಕ್ಕೆ ಅರ್ಥ ಏನು ಅಂದರೆ ಒಂದು ಹುಟ್ಟು, ಇನ್ನೊಂದು ಸಾವು, ಇದ್ರ ಮಧ್ಯ ಇರೋದೇ ನಿದ್ದೆ. ಇವು 3 ಪೂರ್ವಗ್ರಹ ಪೀಡಿತ. ತಲತಲಾಂತರದಿಂದ ಎಷ್ಟು ಕೋಟಿ ಶತಮಾನಗಳಿಂದನೂ ಬರ್ತಾ ಇದೆ ಇದು. ಈ 3 ಪೂರ್ವಗ್ರಹ ಪೀಡಿತ. ಇದು ರಿಪೇರಿ ಆಗೇ ಇಲ್ಲ. ನಮ್ಮ ಅಪ್ಪನಿಗೂ ಹಂಗೆ ನಿದ್ದೆ ಬರ್ತಾ ಇಲ್ವಂತೆ, ಮಧ್ಯರಾತ್ರಿಗೆ ಬರ್ತಿರಂತೆ, ನಮ್ಮ ಅಮ್ಮನೂ ಹಂಗೆ ಈಗಲೂ ಹೇಳ್ತಾರೆ. ಆದರೆ ಅಪ್ಪ ಅಮ್ಮನಲ್ಲಿ ಬಂದಿರತಕ್ಕಂಥದ್ದು ನಮ್ಮಲ್ಲಿ ಬಂದಿದೆ ಅಂತ ಮಕ್ಕಳಿಗೂ ಗೊತ್ತಾಗಿಲ್ಲ, ಅಪ್ಪ ಅಮ್ಮನಿಗೂ ಗೊತ್ತಾಗಿಲ್ಲ. ಈಗ ಆಶ್ಚರ್ಯ ಆಗ್ಬೋದು, ಮನೆಯ ಮೂಲೆಗಳಿಂದ ನಮ್ಮ ಮನೆಯಲ್ಲಿ ಹುಟ್ಟಿರುವ ಮಕ್ಕಳ ನಕ್ಷತ್ರಗಳಿರುತ್ತೆ ಅಂದರೆ ಎಷ್ಟು ಆಶ್ಚರ್ಯಕವಾದ ವಿಚಾರ. ಹಾಗಿದ್ದ ಮೇಲೆ ನಮ್ಮ ಮನೆ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ನಿಮಗೆ ಒಂದು ಕ್ಲಾಸ್, ಏನು ಮೆಡಿಕಲ್ ಕ್ಲಾಸ್, ಔಷಧವನ್ನು ಉತ್ಪತ್ತಿ ಮಾಡುವ ಮನೆಯಾಗಿರಬೇಕು. ಏನು ಉತ್ಪತ್ತಿ ಮಾಡಬೇಕು? ಔಷಧ. ಮನೆ ಅಂದರೆ ಔಷಧ ಉತ್ಪತ್ತಿ ಮಾಡಬೇಕು. ಔಷಧ ಉತ್ಪತ್ತಿ ಆಗಬೇಕಾದ್ರೆ ಮೂಲೆಗಳು ಚೆನ್ನಾಗಿರಬೇಕು. ಮನೆ ಒಳಗಡೆ ಹೋದ್ರೆ ಯಾವ ಮೂಲೆ ಎಲ್ಲಿ ಅಂತಾನೆ ಗೊತ್ತಾಗಲ್ಲ. ನಿಜ, ಹೌದು. ಯಾಕೆಂದರೆ ಮೂಲೆಗಳನ್ನ ಮುಚ್ಚೋದೇ ನಮ್ಗೆ ಅಭ್ಯಾಸ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಮೂಲೆ ಹೆಂಗೆ ಮುಚ್ತಾ ಇದ್ದೀವಿ, ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇರಬೇಕು ಅಂತ ಪುಸ್ತಕದಲ್ಲಿ ಪ್ರಿಂಟ್ ಹಾಕ್ಬಿಟ್ಟವನು ಯಾವನೋ. ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇರೋ ಸರಿ ಪ್ರಿಂಟ್ ಆಗಿದೆ, ಇವ್ರು ಅದನ್ನೇ ಮಾಡ್ತಾ ಇದ್ದಾರೆ. ಆದರೆ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇರೋ ಸರಿ ಅಂತ ಪುಸ್ತಕ ಬರೆದರು. ಇವರು ಅದನ್ನು ಓದ್ಬಿಟ್ಟು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಆದರೆ ಅದನ್ನು ಮುಚ್ಚಬಾರ್ದು ಅಂತ ಹೇಳಿಲ್ಲ ಅಲ್ಲಿ. ಅಗ್ನಿ ಮೂಲೆ ಅಡುಗೆ ಮನೆ ಇರೋ ಸರಿ, ಆದರೆ ಅದನ್ನು ಮುಚ್ಚಬಾರ್ದು ಅಂತ ಹೇಳಿಲ್ಲ ಅಲ್ಲಿ, ಪುಸ್ತಕದಲ್ಲಿ ಬರೆದಿಲ್ಲ ಅದನ್ನ. ನಾವೇನು ಮಾಡ್ತೀವಿ, ಅವ್ರು ಹೇಳೋರೆ ನಾವು ಮಾಡ್ತಾ ಇದ್ದೀವಿ ಮಾಡ್ತಿದ್ದೀವಿ. ಹೌದು.
ಅಲ್ವಾ? ಈಗ ಮೂಲೆಗಳನ್ನ ಮುಚ್ಚಬಾರ್ದು ಅಂತಕ್ಕಂಥದ್ದು, ಮನೆಯ ಒಳಗಡೆ ಇರೋ ಮೂಲೆ ಮುಚ್ಚಬಾರ್ದು ಅಂತಾದರೆ ಮನೆ ಯಾವ ಮಟ್ಟಕ್ಕೆ ಕಟ್ಟಬೇಕು ಸ್ವಲ್ಪ ಯೋಚನೆ ಮಾಡಬೇಕು ಪ್ರತಿಯೊಬ್ಬರು ಕೂಡ. ಇದನ್ನು ನಾವು ಅನುಭವಿಸ್ತಾ ಇರೋದಕ್ಕೆ ಮೂಲ ಕಾರಣ ಮನೆಯ ಒಳಗಡೆ ಮೂಲೆ, ಮನೆಯ ಹೊರಗಡೆ ಮೂಲೆ. ನಮ್ಮ ಒಳಗಡೆ ಏನಿದೆ ಅಂತರಂಗ ಅಂತ ನಾವೇನು ಹೇಳ್ತೀವಿ, ಇದು ಮನೆಯ ಒಳಗಡೆ ಮೂಲೆ ಅಂತ ಕೆಲಸ ಕೊಡುತ್ತೆ. ಒಳಗಡೆ ನಮಗೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಚಿತ್ರಣ ಇರಬೇಕು. ಮುಖ ಬ್ಯೂಟಿಫುಲ್ ಎಲ್ಲ ಕಾಣಿಸುತ್ತೆ. ಒಳಗಡೆ ಎಲ್ಲ ಕಲ್ಮಶವಾಗಿ ಎಲ್ಲೆಲ್ಲೋ ಸೇರ್ಕೊಂಡ್ಬಿಟ್ಟಿದ್ರೆ ಮುಖದಲ್ಲಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಮೇಕಪ್ ಮಾಡ್ಕೊಂಡೇ ಬರಬೇಕು. ಹೌದು. ಹಾಗೆ ಮನೆ ಹೊರಗಡೆ ಮೂಲೆಗಳೇನು ಮಾಡುತ್ತೆ ಅಂದರೆ ನಮ್ಮ ದೇಹದ ಹೊರಭಾಗವನ್ನು ಸೂಚಿಸುತ್ತೆ. ಈಗ ಉದಾಹರಣೆ, ಉತ್ತರ ಭಾಗದಲ್ಲಿ ಬಾಲ್ಕನಿ ಅಗಲ ಇರಬೇಕು, ಉತ್ತರ ಭಾಗ ಜಾಸ್ತಿ ಅಗಲ ಇದ್ದರೆ ನಮ್ಗೆ ಒಳ್ಳೆಯದು, ದುಡ್ಡು ಬರುತ್ತೆ ಅಂತ ಯಾರು ಹೇಳಿರ್ತಾರೆ, ಪುಸ್ತಕದಲ್ಲೂ ಬರ್ತಿರ್ತಾರೆ. ಒಂದು 2 ಅಡಿ ಜಾಸ್ತಿ ತಳ್ಬಿಡಪ್ಪ, ಈಶಾನ್ಯ ಮುಂದಕ್ಕೆ ಹೋದಂಗಾಗಲಿ, ಯಾಕೆ ಅದು ಪ್ಲಸ್ಸು ಅಂತ, ಆದಾಯ ಬರುತ್ತೆ ಅಂತ. ಆದರೆ ಅಲ್ಲಿ 1 ಅಡಿ ಮುಂದೆ ತಳ್ಳಿದ್ರೆ ದಕ್ಷಿಣದ ಭಾಗದ ಏನಾಯಿತು ಅಂತ ಲೆಕ್ಕ ಹಾಕಲ್ಲ. ಯಾಕೆಂದ್ರೆ ಅದು ಬೇಡ ಅಂತ, ಆ ಬೇಡ ಅಂತಲೇ ತಪ್ಪಾಗ್ತಾ ಇರೋದು. ಯಾಕೆಂದರೆ 4 ಮೂಲೆ, ಪ್ರತಿಯೊಂದು ಎಲ್ಲ ಧರ್ಮದವ್ರಿಗೂ 4 ಮೂಲೆ ಬೇಕೇ ಬೇಕು. ಪಶ್ಚಿಮ ಬೇಡ, ದಕ್ಷಿಣ ಬೇಡ. ಯಾಕೆ ಅಂತ ಹೇಳಿದ್ರೆ, ಭತ್ತ ತೊಗೊಂಡೋಗಿ ನಾವು ಸಡನ್ನಾಗಿ ಮಿಲ್ಗೆ ಹಾಕಿ ಅಕ್ಕಿ ಮಾಡಿ ಅನ್ನ ಮಾಡೋಕ್ಕೆ ಲೇಟ್ ಆಗುತ್ತೆ. ಅದಕ್ಕೆ ಪೂಜೆ ಮಾಡುವಾಗ ನಾವು ಶಾಸ್ತ್ರಬದ್ಧವಾಗಿ ಪೂಜೆ ಮಾಡೋರಿಗೆ, ನವಗ್ರಹ ಪೂಜೆ ಮಾಡೋರಿಗೆ ಭತ್ತನೇ ಇಡಬೇಕಲ್ಲಿ. ನವಗ್ರಹ ಪೂಜೆ ಮಾಡೋರಿಗೆ ಭತ್ತ ಇಟ್ಟೆ ಪೂಜೆ ಮಾಡಬೇಕು. ಇದು ಸರ್ವಾದ ಶಾಸ್ತ್ರ. ನಾವು ಅಕ್ಕಿ ಇಡಿಸ್ತೀವಿ. ಯಾಕೆಂದರೆ ಮನೆಗೆ ಹೋದ ತಕ್ಷಣ ಅನ್ನ ಮಾಡ್ಬೋದಾ? ಈ ಭತ್ತ ತಗೊಂಡೋಗ್ಬಿಟ್ಟು ಯಾರು ರೆಡಿ ಮಾಡ್ತಾರೆ? ಹೌದು. ಅಂದರೆ ಈ ರೀತಿ ನಾವು ಮ್ಯಾಜಿಕಲ್ ಮಾಡ್ತಾ ಇದ್ದೀವಿ. ಅನುಕೂಲ ಆಗಬೇಕು, ಭತ್ತನೇ ಇಡಬೇಕು. ಜೊತೆಗೆ ನವಗ್ರಹಗಳಿಗೆ ನಾವು ಎಲ್ಲವೂ ಜೋಡಣೆ ಇರ್ತಕ್ಕಂತಹ ದ್ವಿದಳ ಧಾನ್ಯನೇ ಇಡಬೇಕು. ಸಿಂಗಲ್ ಆಗಿ ಬೇಳೆ ಇಡಂಗಿಲ್ಲ. ಉದ್ದಿನ ಕಾಳಿಲ್ಲ ಉದ್ದಿನ ಬೇಳೆ ಇಡ್ರಿ, ಹೆಸರು ಕಾಳಿಲ್ಲ ಹೆಸರು ಬೇಳೆ ಇಡ್ರಿ, ಕಡಲೆಕಾಳಿಲ್ಲ ಕಡಲೆಬೇಳೆ ಇಡ್ರಿ, ಇದೆಲ್ಲ ನಡೀತಾ ಇದೆ. ಹೌದು ಹೌದು. ಪೂಜೆ ಆಗಬೇಕು, ಕಾಳಾದ್ರೇನು ಬೇಳೆ ಆದ್ರೇನು, ಈ ರೇಂಜಿಗೆ ಬಂದಿದ್ದೀವಿ ನಾವು. ಹಾಗಿದ್ದ ಮೇಲೆ ನಿಮಗೆ ಎಷ್ಟು ಮಟ್ಟಕ್ಕೆ ಶ್ರದ್ಧೆ ಇದೆ, ಎಷ್ಟು ಮಟ್ಟಕ್ಕೆ ಪ್ರೀತಿ ಇದೆ, ನಿಮಗೆ ಗ್ರಹಗಳು ಎಷ್ಟು ಮಟ್ಟಕ್ಕೆ ಒಳ್ಳೇದು ಮಾಡ್ಬೋದು. ನಮ್ದೆಲ್ಲ ಆ ಥರ ಜಾಸ್ತಿ ಬೇಗ ಮುಗಿಬೇಕ್ರಿ ಅಷ್ಟೇ. ಎಷ್ಟೊತ್ತಿಗೆ ಮುಹೂರ್ತ ಇರೋದು 8:30, ಕರೆಕ್ಟಾಗಿ 8:15 ಹೋಗೋಣ, 39 ಬಂದ್ಬೋಣ. ಹೌದು. ಇಷ್ಟೇ ನಾವು ಮಾಡ್ತಾ ಇರೋದು. ಹಾಗೆ ಕೂಡ ಬಂದು ಜನಕ್ಕೆ ಊಟ ಕೊಡಬೇಕು, ನಾವು ಚೆನ್ನಾಗಿ ಊಟ ಕಳಿಸ್ಬೇಕು ಅಂತ ಮದುವೆ ಮಾಡೋರು ತಿಳ್ಕೊಂಡಿರ್ತಾರೆ. ಮದುವೆಗೆ ಬರೋರು ಎಷ್ಟು ಬೇಗ ಮಾಂಗಲ್ಯ ಕಟ್ಟಿಸ್ತಾರೋ, ಕಟ್ಟಿದ ಮೇಲೆ ಊಟದ ಕೈ ಹಾಕ್ಬಿಟ್ಟು ಬಂದ್ಬಿಡ್ಬೇಕು ಅಂತ ಇವ್ರ ತೀರ್ಮಾನ. ಇಲ್ಲಿ ಹೆಣ್ಣು ಗಂಡು ಒಳ್ಳೇದಾಗಲಿ ಅಂತ ಅಪ್ಪ ಅಮ್ಮನಿಗೂ ನಿಗಾ ಇಲ್ಲ. ಬಂದವರು ಹೆಣ್ಣು ಗಂಡು ಚೆನ್ನಾಗಿದ್ದಾರ, ಮುಂದೆ ಏನಾದ್ರು ಒಂದು ಸಜೆಷನ್ ಕೊಡೋಣ ಅಂತೇಳಿ ಆಶೀರ್ವಾದ ಮಾಡಿ ಹೋಗಲ್ಲ ಅಷ್ಟೇ. ಅಂದರೆ ಮದುವೆ ಅರ್ಥ ಏನಲ್ಲ ಈಗ? ಅಪ್ಪ ಅಮ್ಮನಿಗೂ ಬೇಕಿಲ್ಲ, ಇನ್ನು ಮದ್ಯಪಾಪ ಪುರೋಹಿತರಿರ್ತಾರೆ, ಅವ್ರು ತಗೊಂಡು ಏನು ಮಾಡೋಣ? ಸೊ ಬಂದವ್ರನ್ನ ಸ್ವಾಗತ ಮಾಡ್ತಾರೆ ಅಪ್ಪ ಅಮ್ಮ. ಯಾಕೆ ಬೇಜಾರು ಮಾಡ್ಕೊಬಿಡ್ತಾರೆ ಅಂತ. ಇಲ್ಲಿ ಗಂಡು ಹೆಣ್ಣು ಸಮಸ್ಯೆ ಬಂದಾಗ ಬೇಜಾರಾದ್ರೆ ಅಪ್ಪ ಅಮ್ಮನೇ ಫೇಸ್ ಮಾಡಬೇಕು. ಹೌದು ಹೌದು. ಬಂದವರೆಲ್ಲ ಸೆಕೆಂಡ್ ಕೊಟ್ಟು ಒಳಗೆ ಕರೆದ್ರಲ್ಲ, ಅವರೆಲ್ಲ ಸರಿ ಮಾಡ್ತಾರಾ? ಇಲ್ಲ, ಬರೋದಿಲ್ಲ ಅವ್ರು ಯಾರು. ಅಂದರೆ ನಾವು ಮದುವೆಗೆ ಜನ ಕರೆಯೋದು ಎಷ್ಟು ಮಟ್ಟಿಗೆ ಸರಿ ಅಂತ ಡಿಸೈಡ್ ನಿಮ್ಮದು, ಕರಿಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಾವು ಶೇಕ್ ಹ್ಯಾಂಡ್ ಕೊಡೋಕೆ ಹೋಗಿ ಜನಗಳಿಗೆ ಗಂಡ ಹೆಂಡತಿ ಶೇಕ್ ಹ್ಯಾಂಡ್ ಕತೆ ಏನು ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ನಮಗೆ ಬೇಕಾಗಿರೋದು ನಮ್ಮ ಮಕ್ಕಳ ಮದುವೆಯ ಸಂತಸ, ನಮ್ಮ ಮಕ್ಕಳ ಅಭಿವೃದ್ಧಿಗೆ ಬೇಕಾಗಿರೋದು ಮದುವೆ. ಜನ ಬಂದು ಊಟ ಮಾಡೋದೇ ಮದುವೆ ಅಂತ ಅಂದ್ಕೊಂಡಿರ್ತಕ್ಕಂಥ ನಮ್ಮಗಳಿಗೆ ಮದುವೆ ಸತ್ಯ ಗೊತ್ತಿಲ್ಲ. ಮದುವೆ ಆದಮೇಲೆ ಮಗು ಮಾಡ್ಕೋಬೇಕು ಅಂತ ಗೊತ್ತು, ಅದಕ್ಕೂ ಗೊತ್ತಿಲ್ಲ. ಹೀಗೆ ಎಲ್ಲವನ್ನು ತಪ್ಪು ಮಾಡಿಸ್ತಾ ಇರೋದೇನು ಅಂದರೆ ನಮ್ಮ ಮನೆಯ ಮೂಲೆಗಳು ತಪ್ಪು ಮಾಡಿಸ್ತಾ ಇರತಕ್ಕಂಥ ಲೆಕ್ಕಾಚಾರ ನಮಗಿನ್ನೂ ಅರ್ಥ ಆಗಿಲ್ಲ. ಈಗ ಅದಕ್ಕೊಂದು ಸಿಂಬಲ್. ನಿನ್ನೆ ಹರಳಿ ವೃಕ್ಷ ಬರುತ್ತೆ ಮನೇಲಿ ಅಂತ ಹೇಳಿದೆ. ಹೌದು. ಇವತ್ತು ಅದನ್ನು ಸ್ವಲ್ಪ ಒಂಚೂರು ನೋಡಿದಾಗ ಹರಳಿ ವೃಕ್ಷ ಯಾಕೆ ಬರುತ್ತೆ, ಮನೆಯಲ್ಲಿ ಹರಳಿ ವೃಕ್ಷ ಬರೋಕ್ಕೆ ಕಾರಣ ಏನು ನೋಡಮ್ಮ. ಅದು ಮನೆ ಹತ್ರ ಬಂದಿರತಕ್ಕಂಥ ಫೌಂಡೇಶನ್ ಪಕ್ಕದಲ್ಲೇ ಅರಳಿ ಸಸಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಅದೀಗ. ಹೌದು ಅಲ್ವಾ? ಈಗ ಭೂಮಿಯಲ್ಲಿ ಏನೆಲ್ಲ ಆಗ್ತಾ ಇದೆ ಅನಾಹುತಗಳು, ಅದನ್ನು ತೋರ್ಸೋಕ್ಕೋಸ್ಕರ ಅರಳಿ ವೃಕ್ಷ ಬರ್ತಾ ಇರೋದು. ಭೂಮಿಯಲ್ಲಿ ಎಷ್ಟು ಅನಾಹುತ ನಡೀತಾ ಇದೆ, ದುರಂತಗಳು ನಡೀತಾ ಇದೆ. ಮನೆಗಳನ್ನು ಕಟ್ಟಬೇಕಾದ್ರೆ ನೀವುಗಳು ಎಷ್ಟು ಮಟ್ಟಕ್ಕೆ ಭೂಮಿಯನ್ನು ಕಡೆಗಣಿಸ್ತಾ ಇದ್ದೀರಾ ಅಂತಕ್ಕಂತಹ ಒಂದು ಸಂಕೇತವೇ ಆ ಹರಳಿ ವೃಕ್ಷ. ಇದನ್ನು ಕುಟುಂಬ ವೃಕ್ಷ ಅಂತೀವಿ. ಅಂದರೆ ಒಂದೇ ಮನೆಗೋಸ್ಕರ ಕುಟುಂಬಕ್ಕಾಗಿ ಅರಳಿ ಸಸಿ ಬರಲ್ಲ. ಇಡೀ ಪ್ರಪಂಚದಲ್ಲಿ ಭಾರತ ದೇಶದಲ್ಲಿ ಇರುವಷ್ಟು ಹರಳಿ ವೃಕ್ಷ ಫಾರಿನಲ್ಲಿ ಅರಳಿ ಮರ ಬರೋದೇ ಇಲ್ಲ. ಹೊರದೇಶದಲ್ಲಿ ಹರಳಿ ಮರ ಇಲ್ಲ. ಭಾರತ ದೇಶದಲ್ಲಿ ಮಾತ್ರ ನದಿಗಳಿರೋದು, ಹರಳಿ ವೃಕ್ಷ ಇರೋದು. ಎಂಥ ಪುಣ್ಯವಂತರಮ್ಮ ನಾವು. ಆದರೂ ಕೂಡ ನದಿ ಕೆಡಿಸಿದ್ದೀವಿ, ಮನೆ ಕೆಡಿಸಿದ್ದೀವಿ, ಮದುವೆ ಕೆಡಿಸಿದ್ದೀವಿ. ನೋಡು ಹೆಂಗೆ ವಕ್ರಪಕ್ರವಾಗಿ ಇರ್ತಕ್ಕಂಥ ಭಾಗಗಳಲ್ಲಿ
ಆ ಸ್ಟೇರ್ ಕೇಸ್ ಹತ್ರ ಆ ವೃಕ್ಷ ಆ ರೀತಿಯಾಗಿ ಬಂದಿದೆ ಅಂದರೆ ನೀನು ಮನೆ ಬಿಟ್ಟು ಮೊದಲು ಆಚೆ ನಡಿ ಅಂತ. ಮನೆ ಬಿಡಲೇಬೇಕು, ಯಾವ ಕಾರಣಕ್ಕೂ ಕುರ್ಚಿತ ಆಗಲ್ಲ. ಹಾಗಂತ ಹೆದರ್ಕೊಳ್ಳೋದಲ್ಲ, ಬಿಡಲೇಬೇಕು ಅಂದರೆ ಯಾಕೆ ಬಿಡಬೇಕು, ಯಾಕೆ ಅದು ನಮ್ಮನೆಗೆ ಪರ್ಟಿಕ್ಯುಲರ್ ಈ ರೀತಿ ಬಂತು, ಎಷ್ಟು ಸಮೃದ್ಧಿಯಾಗಿದೆ ನೋಡಮ್ಮ ಅದು. ಹೌದು ಅಲ್ಲ, ಮನೆ ಫುಲ್ ಕವರ್ ಮಾಡಿಬಿಟ್ಟಿದೆ. ಈಗಿದು ಶೋಕಾಚರಣೆ, ಮನೆಯಲ್ಲಿ ಶೋಕಾಚರಣೆ. ಒಂದು ಎಲ್ಲೋ 150 ಅಡಿ ದೂರದಲ್ಲಿರ್ತಕ್ಕಂಥ ಒಂದು ಹರಳಿ ವೃಕ್ಷದ ಎಲೆ ಮನೆ ಮೇಲೆ ಬಿದ್ದರೆ ಆ ಮನೆಯಲ್ಲಿ ಮಕ್ಕಳು ಚಿಲ್ಲಾಪಿಲಿ ಆಗ್ಬಿಡ್ತಾರೆ. ಒಂದು ಹರಳಿ ಎಲೆ ಮನೆ ಮೇಲೆ ಗಾಳಿಯಲ್ಲಿ ಹಾರ್ಕೊಂಡ್ಬಂದು ಬಿದ್ದರೆ, ಅದಕ್ಕೋಸ್ಕರವಾಗಿ ಹರಳಿ ವೃಕ್ಷ ಇರೋ ಜಾಗದಲ್ಲಿ ಮಿನಿಮಮ್ 300 ಅಡಿ ದೂರ ಇದ್ದು ಮನೆ ಕಟ್ಟಿದ್ರೆ ಬಚಾವ್. ನಾವು ಹರಳಿ ಮರದ ಪಕ್ಕದಲ್ಲೇ ಕಟ್ತೀವಿ. ಯಾಕೆಂದರೆ ಸೈಟು, ಸಿಟಿ ಸೆಂಟ್ರು, ಬಸ್ ಸ್ಟ್ಯಾಂಡ್ ಹತ್ರ ಅರಳಿ ಮರ ಇದ್ರೇನು ಏನಿದ್ರೇನು ಕಟ್ಟದ ಮೇಲೆ ಗೊತ್ತಾಗುತ್ತೆ, ಹೇಳ್ದೆ ಕಳೆದು ಹೋಗ್ಬೇಕಾಗತ್ತೆ ಅಂತ. ಅಂತಹ ಒಂದು ಶಕ್ತಿಯನ್ನು ತೋರ್ಸೋಕ್ಕೆ ಅರಳಿ ವೃಕ್ಷ ಎಲ್ಲರಿಗೂ ಬುದ್ಧಿ ಕಲಿಸೋಕ್ಕೆ ಭೂಮಿ ಮೇಲೆ ಹುಟ್ಟತ್ತೆ. ಒಬ್ಬರು ಆ ಮನೆಯನ್ನು ತಿಳಿದು ಅಕಸ್ಮಾತಾಗಿ ಕುಟುಂಬದಲ್ಲಿ ವ್ಯತ್ಯಾಸಗಳಾದಾಗ ಬೇರೆಯವ್ರಿಗೆಲ್ಲ ಸಂದೇಶ ಹೋಗುತ್ತೆ, ಓ ಅರಳಿ ವೃಕ್ಷ ಇದ್ದಾಗ ಮನೆ ಕಟ್ಟಬಾರ್ದು. ಒಂದು ಅರಳಿ ವೃಕ್ಷ ಏನಕ್ಕೆ ಬರುತ್ತೆ ಅಂದರೆ, ನಾವು ಧರ್ಮವನ್ನು ಮೀರಿ ಮನೆ ಕಟ್ತಾ ಇದ್ದೀವಿ. ಈಗ ನೋಡಮ್ಮ, ಮನೆಯಿಂದ ಹೊರಗಡೆ ಆ ಸ್ಟೇರ್ ಕೇಸ್ ಹಾಕಿದ್ರಲ್ಲ, ನೋಡೋದು ಎಷ್ಟು ವ್ಯತ್ಯಾಸ ಇದೆ. ಆ ರೀತಿ ಹೊರಗಡೆ ಬಂದಾಗ ಗೋಡೆ ಎಲ್ಲಿದೆ, ಸ್ಟೇರ್ ಕೇಸ್ ಎಲ್ಲಿದೆ ಲೆಕ್ಕ ಹಾಕೊಳ್ಳಮ್ಮ. ಈಗ ಒಂದು ಕೈನ ನಾವು ಹೀಗೆ ಮಾಡಿದ್ರೆ ಎಷ್ಟೊತ್ತವರೆಗೂ ಹೀಗೆ ಇಡ್ಸ್ಕೊಂಡು ನಿಂತ್ಕೊಳ್ಳೋಕ್ಕಾಗತ್ತೆ? ಬಿಡಲೇಬೇಕಲ್ಲ. ಆ ರೀತಿ ಮನೆಯನ್ನು ನೀವು ಸ್ಟೇರ್ ಕೇಸ್ನ ಈ ಥರ ಪ್ರೊಜೆಕ್ಷನ್ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಎಷ್ಟರ ಮಟ್ಟಕ್ಕೆ ಶೋಲ್ಡರ್ ಭಾಗ, ಕುತ್ತಿಗೆ ಭಾಗ ಚೆನ್ನಾಗಿರುತ್ತೆ. ಇವೆಲ್ಲವೂ ಕೂಡ ಎಲ್ಲಿ ಕೆಟ್ಟಿರುತ್ತೆ ಆ ಮನೆಯಲ್ಲಿ ಈ ರೀತಿ ವೃಕ್ಷ ಪ್ರತ್ಯಕ್ಷವಾಗತ್ತೆ. ಎಲ್ರಿಗೂ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದರೆ ನಾವು ಅರ್ಥ ಮಾಡ್ಕೊಳ್ಳೋದ್ರೆ ತುಂಬ ಹಿಂದೆ ಹೋಗ್ಬಿಟ್ಟಿದ್ವಿ. ಅರಳಿ ವೃಕ್ಷ ದೈವ ವೃಕ್ಷ ಅಂತ ಆದರೂ ಕೂಡ ಯಾಕೆ ಬರಬೇಕು ಅಂತಕ್ಕಂತಹ ಒಂದು ವಿಚಾರದಲ್ಲಿ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಎಷ್ಟೋ ಜನ ಸಂತಾನ ಇಲ್ಲ ಅಂತ ಸಾಕಷ್ಟು ಜನ ಕೆಲವರು ಯೋಚನೆ ಮಾಡ್ತಾರೆ. ಸಂತಾನ ಇಲ್ಲ, ನಮಗೆ ತುಂಬ ವಿಳಂಬ ಆಗ್ತಾ ಇದೆ. ಎರಡನೇದು ಭಯ ಆಗ್ತಾ ಇದೆ. ಮತ್ತು ನಮ್ಗೆ ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿಲ್ಲ, ಮಗು ಮಾಡ್ಕೊಳ್ಳೋಕೆ ಹೋಗ್ಬಿಟ್ರೆ ನಾನೇನಾಗ್ಬಿಡ್ತೀನೋ, ಮಗು ಯಾವ ರೀತಿ ಹುಟ್ಟುತ್ತೋ, ಈ ರೀತಿಯೆಲ್ಲ ಆತಂಕ ಇರ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ. ಆಮೇಲೆ ಮಗು ಬೇಡ ನಮಗೆ ಆರೋಗ್ಯನೇ ಚೆನ್ನಾಗಿಲ್ಲ ಅಂತ ಎಷ್ಟೋ ಜನ ಅದನ್ನು ಅವಾಯ್ಡ್ ಮಾಡೋ ಜನನೂ ಕೂಡ ಇದ್ದಾರೆ. ಅವರಿಗೆ ಒಂದೇ ಒಂದು ಸಣ್ಣ ಸಲಹೆ ಕೊಡ್ತೀನಿ, ಕೇಳೋಕ್ಕೆ ತುಂಬಾ ಒಂಥರ ಕಷ್ಟ ಆಗ್ಬೋದು. ಏನಪ್ಪ ಅಂದರೆ, ಕರೆಕ್ಟ್ ರೀತಿಯಲ್ಲಿ ನಿಮಗೆ ಎಷ್ಟೇ ಅನಾರೋಗ್ಯ ಪ್ರಾಪ್ತಿಯಾಗಿದ್ದರೂ, ನಿಮಗೆ ಭಯ ಇದ್ದರೂ ದಯವಿಟ್ಟು ಇದನ್ನು ಪ್ರತ್ಯಕ್ಷವಾಗಿ ಗಮನಿಸಿ ನೋಡಬಹುದು. ಇವತ್ತು ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಇವತ್ತು ಕುಷ್ಮಾಂಡ, ಇವತ್ತು ವಿಶೇಷವಾಗಿ ನವರಾತ್ರಿಯಲ್ಲಿ ಕುಷ್ಮಾಂಡಕ್ಕೆ ಸಂಬಂಧಪಟ್ಟಂತಹ ಪರಿಹಾರ ಮಾಡ್ತಕ್ಕಂತಹ ಈ ಒಂದು ವಾರವನ್ನು ಗಮನಿಸಿ ಪೂಜೆ ಮಾಡ್ತಾ ಇರೋ ನಮಗೆ ಒಂದು ಸಂದೇಶ ಕೊಡ್ತೀನಿ ಈ ಸಂದರ್ಭದಲ್ಲಿ. ಯಾರು ಈ ರೀತಿಯಾಗಿ ಸಂತಾನಕ್ಕೆ ಸಮಸ್ಯೆ, ಭಯ, ಬೇಜಾರು, ಅಭಾಷಣ ಆಗ್ತಾ ಇರುತ್ತೆ, ಸಮಸ್ಯೆಗಳಾಗ್ತಾ ಇದೆ, ಭಯ ಆಗತ್ತೆ ಅಂತಕ್ಕಂಥವರು ಶನಿವಾರ ದಿನ ವಿಶೇಷವಾಗಿ ಶ್ವೇತ ವಸ್ತ್ರವನ್ನು ಧರಿಸ್ಕೊಂಡು ಗಂಡ ಹೆಂಡತಿ ಇಬ್ಬರು ಪೂಜೆ ಮಾಡಿ 11 ಪ್ರದಕ್ಷಿಣೆಯನ್ನು ಹಾಕಿ, ಯಾವ ಹೆಣ್ಣಿಗೆ ದೋಷ ಇದೆ ಅಂತ ಅನಿಸುತ್ತೋ ಅರಳಿ ಮರವನ್ನು 1 ಸಲ ಅಪ್ಪುಗೆ ಮಾಡಿದರೆ ನಿಮಗೆ ಸಂತಾನ ಪ್ರಾಪ್ತಿ. ಎಂತಹ ಎನರ್ಜಿ ಇರುತ್ತೆ ಹರಳಿ ವೃಕ್ಷದಲ್ಲಿ ಅಂದರೆ ಹೇಳಕ್ಕೆ ಸಾಧ್ಯ. 1 ಸಲ ಹರಳಿ ವೃಕ್ಷವನ್ನು ಅಪ್ಪುಗೆ ಮಾಡಿದ ಹೆಣ್ಣಿಗೆ ಸಂತಾನ ತುಂಬ ಚೆನ್ನಾಗಿರ್ತಕ್ಕಂಥ ಪ್ರಾಪ್ತಿ ಆಗ್ತಕ್ಕಂಥ ಸತ್ಯ ಇದೆ ಈ ಹರಳಿ ವೃಕ್ಷದಲ್ಲಿ. ನೀವೇ ಸ್ವಲ್ಪ ಯೋಚನೆ ಮಾಡಿ, ಎಂಥ ಅದ್ಭುತವಾದ ಪವಾಡವಾಗಿರ್ತಕ್ಕಂಥ ಹರಳಿ ವೃಕ್ಷ ನಮ್ಮ ದೇಶದಲ್ಲಿ, ನಮ್ಮ ಭೂಮಿಯಲ್ಲಿ ಬಿಟ್ಟಿದೆ. ನಾವಂಥ ದೇಶದಲ್ಲಿ ವಾಸ ಮಾಡ್ತಾ ಇದ್ದೀವಿ. ನಾವು ಯಾಕೆ ಇವೆಲ್ಲ ಪಾಮರರಾಗಿ ತಿಳ್ಕೊಳ್ಳದೆ ವಾಸ ಮಾಡ್ತಾ ಇದ್ದೀವಿ? ಇದೆಲ್ಲ
ಗಾಬರಿ ಕಮ್ಮಿ ಮಾಡ್ಕೊಂಡಾಗ ಬಾಗ್ಲಿ ಈ ಕಡೆ ಐತೆ, ನಾನು ಈ ಕಡೆ ಎದ್ದು ಹೋಗಬೇಕು. ಅಂದರೆ ಎಂತಹ ವಿಷ ಇದೆ ಶತಭಿಷ ನಕ್ಷತ್ರದಲ್ಲಿ ಅಂತ. ಶತಭಿಷ ನಕ್ಷತ್ರದಲ್ಲಿ ಎಷ್ಟು ಪರ್ಸೆಂಟೇಜ್ ವಿಷ ಇದೆ. ಇದು ಜನ್ಮ ಕೊಟ್ಟ ತಾಯಿಯಿಂದ ಬಂದಿರತಕ್ಕಂಥ ದೊಡ್ಡ ಬಳುವಳಿ. ಇವರ ಜನ್ಮ ಕೊಟ್ಟ ತಾಯಿ ಇದ್ದಾರಲ್ಲ, ಅವ್ರು ಎಷ್ಟು ಹೋರಾಟ ಮಾಡಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ. ಜೀವನವೆಲ್ಲ ಹೋರಾಟದ ಜೀವನದಲ್ಲಿ ಬಂದಂತಹ ಮಗು ಶತಭಿಷ ನಕ್ಷತ್ರ. ಯಾಕೆ ಅಂದರೆ ಕರೆಕ್ಟ್ ರೀತಿ ನಡ್ಕೊಳಕ್ಕಾಗಿಲ್ಲ, ಕರೆಕ್ಟ್ ಸಮಯದಲ್ಲಿ ಸ್ನಾನ ಮಾಡೋಕ್ಕಾಗಿಲ್ಲ, ಕರೆಕ್ಟಾಗಿ ಯಾವ ದೇವ್ರು ಮಾಡಬೇಕು ಗೊತ್ತಾಗಿಲ್ಲ. ಈ ರೀತಿಯಾಗಿ ತದ್ವಿರುದ್ಧವಾಗಿರ್ತಕ್ಕಂಥ ಧರ್ಮಕ್ಕೆ ವಿರೋಧವಾಗಿರ್ತಕ್ಕಂತಹ ವಂಶದಲ್ಲಿ ಬರುತ್ತೆ ಶತಭಿಷ ನಕ್ಷತ್ರ. ನಿಮ್ಗೆ ಅರ್ಥ ಆಯ್ತಾ ನಾನು ಹೇಳಿದ್ದು? ಹಾಂ ಸರ್, ಅರ್ಥ ಆಗ್ತಾ ಇದೆ. ಯಾಕೆ ನೀವು ತಿಳ್ಕೊಳ್ಳಿಲ್ಲ, ತಿಳ್ಕೊಬಾರ್ದು ಅಂತ ಬಿಟ್ಬಿಟ್ಟಿದ್ರಾ ಅಥವಾ ಇಷ್ಟ ಇಲ್ವಾ? ಯಾಕೆ ತಿಳ್ಕೊಳ್ಳಿಲ್ಲ? ನನಗೆ ಇಷ್ಟು ವಯಸ್ಸಾಯಿತು, ನನಗೆ ಯಾವುದು ಕರೆಕ್ಟಾಗಿ ಆಗ್ತಾ ಇಲ್ಲ, ನನ್ನ ದೇಹದ ಬಗ್ಗೆ ತಿಳ್ಕೊಬೇಕಂತ ಅನಿಸ್ತಾ ಇಲ್ವಾ ನಿಮಗೆ? ಇಲ್ಲ ಸರ್, ದೇಹದ ಬಗ್ಗೆ ತೊಂದರೆ ಆಗಿಲ್ಲ. ಯಾವಾಗಲೂ ನೀವು ಹೇಳಿದ್ರಲ್ಲ, ಒಂದ್ಸಲಿ ಒಂದ್ ಕಡೆ ಮೆಡಿಟೇಷನ್ ಮಾಡಿದ್ರೆ ಇನ್ನೊಂದ್ ಕಡೆ ಇನ್ನೊಬ್ರು ಹೇಳೋದು ಕರೆಕ್ಟ್ ಅಂತ ಅನ್ಸುತ್ತೆ. ಅದು ಪ್ರತಿ ವರ್ಷ ಬದಲಾವಣೆ ಹಾಕೊಂಡೇ ಬರ್ತಾ ಇದೆ. ಬಟ್ ಸತ್ಯ ಯಾವುದು ಅಂತ ನಾನು ಹುಡುಕ್ತಾ ಇದ್ದೀನಿ, ಕರೆಕ್ಟಾಗಿ ಸಿಗ್ತಾ ಇಲ್ಲ ಸರ್. ಬ್ಲಡ್ ಚೆಕ್ ಮಾಡಿಸಿದ್ರಾ? ಬ್ಲಡ್ಡು ಹಾಂ, ಎಲ್ಲ ಫಿಸಿಕಲಿ ಎಫೆಕ್ಟ್ ಇದೀನಿ ಸರ್. ಒಂದು ನಿಮಿಷ ಇರಿ, ನೀವೇ ತೀರ್ಮಾನ ಮಾಡ್ಕೊಂಬಿಟ್ರೆ ಕತೆ. ನಿಮ್ಮ ಸಮಸ್ಯೆಲೇ ಹೇಳ್ತಿದ್ದೀರಾ, ಮತ್ತೆ ನೀವೇ ಓಕೆ ಅಂತ ಅಂದರೆ ನಾನೇನು ಹೇಳಿ? ಇಲ್ಲ ಸರ್, ಹೇಳಿ. ಇಲ್ಲಿ ವಿಚಾರ ನಿಮಗೆ ಸ್ಕಿನ್ಗೆ ದೇಹದ ಯಾವ ಭಾಗದಲ್ಲಿ ಮಚ್ಚೆ ಉಳ್ಕೊಂಡಿದೆ, ಸ್ಕಿನ್ನಲ್ಲಿ ಗಾಯ ಆಗಿದ್ದಾಗಲಿ ಏನೇ ಆಗಿದ್ದಾಗಲಿ. ಬಲಗಡೆ ಮಚ್ಚೆ ಇದೆ ಸರ್. ಮಚ್ಚೆ ಹೇಳ್ತಾ ಇಲ್ಲ ನಾನು, ಬಿದ್ದಿದ್ದು ಆಗಿದ್ದು ಗಾಯ ಆಗಿದ್ದು ಇದು ಮಚ್ಚೆ ಹಾಗೆ ದೇಹದಲ್ಲಿ ಉಳ್ಕೊಂಡಿದೆ ಅನ್ನೋದು ಯಾವ್ದಾದ್ರು ಭಾಗದಲ್ಲಿ ಇದೆಯಾ ಅಂತ ಕೇಳ್ತೀನಿ. ಹಾಂ ಸರ್, ತುಟಿ ಬಲಭಾಗದಲ್ಲೇ ಸುಟ್ಕೊಂಡಿರೋದಿದೆ ಸರ್. ಸುಟ್ಕೊಂಡಿರೋದಿದೆ. ಹಾಂ, ಇದನ್ನು ನೀವು ನಾನೀಗ ಕೇಳಿದ್ದೇನಕ್ಕೆ ಅಂತಂದರೆ, ಚರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರ, ಅದು ಬಿದ್ದಿದ್ದೋ ಆಗಿದ್ದೋ ಗಾಯ ಆಗಿದ್ದೋ ಇನ್ನೊಂದಾಗದ್ದೋ, ರಕ್ತ ಶುದ್ಧಿ ಇಲ್ಲದ ನಕ್ಷತ್ರ ಯಾವುದು ಅಂದರೆ ಶತಭಿಷ. ಈಗ ಇದನ್ನು ಬ್ಲಡ್ ಟೆಸ್ಟ್ ಮಾಡ್ಸಿಕ್ಕೆ ಹೋಗೋಣ, ಬೇಕಾದ್ರೆ ಸ್ಕ್ಯಾನ್ ಮಾಡ್ಸೋಣ, ಬ್ಲಡ್ನ ಏನಾದ್ರು ಟೆಸ್ಟ್ ಮಾಡ್ಸೋಕೆ ಹೋದರೆ ಏನಿಲ್ಲ, ಎಲ್ಲ ನಾರ್ಮಲ್ ಅಂತಲೇ ಬರುತ್ತೆ. ಆದರೆ ಇವರಿಗೆ ನಿದ್ದೆಯಲ್ಲಿ ಎಷ್ಟು ಒತ್ತಡ ಆಗ್ತಾ ಇದೆ ಅಂದರೆ, ತಲೆ ಎತ್ತಬೇಕಾ ಬೇಡವಾ ಅಷ್ಟೊಂದು ಭಾರ ಆಗ್ತಾ ಇದೆ. ಇದಕ್ಕೆ ಮೆಡಿಷನಿಂದ ಸರಿ ಮಾಡೋಕ್ಕಾಗಲ್ಲ. ಅರ್ಥ ಆಗ್ತಾ ಇದೆ ನಿಮ್ಗೆ ಹೇಳ್ತಾ ಇರೋದು? ಹಾಂ ಸರ್, ಅರ್ಥ ಆಗ್ತದೆ. ತಲೆಯಮ್ಮ ಹೆಂಗಾಗುತ್ತೆ ಅಂದರೆ, ಯಾರು ಸಿಕ್ಕಿಬಿಟ್ರೆ ಏನಾದ್ರು ಮಾಡಬೇಡ ಅನ್ನುವಷ್ಟು ಮಟ್ಟಿಗೆ ಆವೇಶ ಬಂದ್ಬಿಡುತ್ತೆ. ಈಗ ಇವರು ಕಂಪ್ಲೀಟಾಗಿ ಪೂರ್ಣವಾಗಿ ನಿದ್ದೆ ಮಾಡಬೇಕು ಅಂದರೆ ಮಧ್ಯಾಹ್ನ 2 ಗಂಟೆಗೋ 3 ಗಂಟೆಗೋ ಮೇಲೆ ಕೇಳಬೇಕು. ಯಾಕೆಂದರೆ ರಾತ್ರಿ ಸುಮ್ಮನೆ ಎಲ್ಲ ಮಲಗಿದಾರಲ್ಲ ಅಂತ ಇವ್ರು ಮಲಗಿರ್ತಾರೆ. ನಿದ್ದೆ ಅದು ರೋಗದ ನಿದ್ದೆ ಆಗಿರೋದು. ಯೋಗ ನಿದ್ದೆ ಆಗಬೇಕು ಅಂದರೆ ಪೂರ್ತಿ ನಿದ್ದೆ ಮಾಡಬೇಕು. ನಿದ್ದೆ ಮಾಡಬೇಕಾದ್ರೆ ಮಧ್ಯಾಹ್ನ 2 ಗಂಟೆಗೆ ಹೇಳ್ಬೋದು, ಕರೆಕ್ಟ್ ನಿದ್ದೆ ಆದರೆ. 2 ಗಂಟೆಗೆ ಅಂದರೆ ಇವ್ರನ್ನ ಮಾತಾಡ್ಸೋಕ್ಕೆ ಆಗಲ್ಲ, ಫುಲ್ ಫೈರಿಂಗ್. ಯಾಕೆಂದರೆ ಹಗಲಲ್ಲಿ ಯಾರು ನಿದ್ದೆ ಮಾಡಿ ತಡವಾಗಿ ಹೇಳ್ತಾರೆ, ಅವ ಸಾಯಂಕಾಲ ತನಕ ಬರೀ ಕಿರಿಕಿರಿನೇ. ಇದನ್ನು ಗಮನಿಸ್ಬೋದು ಪ್ರತಿಯೊಬ್ಬರು ಕೂಡ. ಬೆಳಗ್ಗಿನ ಸೂರ್ಯೋದಯಕ್ಕೆ ಮುಂಚೆ ಯಾರು ಎದ್ದಿರ್ತಾರೆ ಬೆಡ್ಡಿಂದ, ಅವ್ರು ಸಾಯಂಕಾಲದವರೆಗೂ ಸಾಫ್ಟಾಗಿ ಇರ್ತಾರೆ. ಸೂರ್ಯೋದಯ ಆದಮೇಲೆ ಯಾರು 7:30 8 ಗಂಟೆ ಮೈ ಮುರ್ಕೊಂಡು ಮೇಲೆ ಕೇಳ್ತಾರೆ, ಅವ್ರನ್ನ ಮಾತಾಡ್ಸಂಗೆ ಇಲ್ಲ, ಯಾರ ಮೇಲೆ ಬೀಳ್ತಾರೋ ಗೊತ್ತಿಲ್ಲ. ಆದರೆ ನಾವೇನು ಅನ್ಕೋತೀವಿ ಅಂದರೆ, ನಾವೆಲ್ಲ ಕರೆಕ್ಟಾಗಿದ್ದೀವಲ್ಲ, ಹೌದು, ನಾವು ಚೆನ್ನಾಗಿದ್ದೀವಲ್ಲ ಅನ್ಕೋತಾರೆ. ಆದರೆ ಈ ಸಮಸ್ಯೆ ಹಗಲು ನಿದ್ದೆ ಯಾಕೆ ಬರುತ್ತೆ? ಯಾಕೆ ಬರಬೇಕು ಅಂದರೆ, ಊಟ ತಿನ್ನೋ ಶೈಲಿ ಚೆನ್ನಾಗಿಲ್ಲ. ಯಾರು? ಇವರು. ಊಟ ತಿನ್ನೋದು ಗೊತ್ತೇ ಇಲ್ಲ ಅಮ್ಮ. ಏನು ಅಂತಂದರೆ, ಊಟ ತಿನ್ನಬೇಕಾದ್ರೆ ಅದರದ್ದೇ ಆದ ಕ್ರಮ ಇರುತ್ತೆ. ಇವರಿಗೆ ಒತ್ತಡ ಜಾಸ್ತಿ. ಯಾಕೆ ಹಿಂಗಾಯ್ತು, ಏನು ಮಾಡಲಿ ನಾನು, ಯಾವಾಗಲೂ ಸಮಸ್ಯೆಲೇ ಇದ್ದೀನಲ್ಲ, ಏನು ಮಾಡಿಬಿಟ್ರಾಗತ್ತೆ, ಈ ಥರ ಒತ್ತಡದಲ್ಲೇ ಇವ್ರ ಜೀವನ ಕಳೀತಾ ಇದ್ದಾರೆ ಹೊರತು ಊಟ ಮಾಡೋಗ್ಲೂ ನೆಮ್ಮದಿ ಊಟ ಮಾಡೋದು ಇಲ್ಲಿವರೆಗೂ ಇವ್ರಿಗೆ ಗೊತ್ತೇ ಆಗಿಲ್ಲ. ನಾನು ಹೇಳಿದ್ದು ಅರ್ಥ ಆಯ್ತಾ ನಿಮಗೆ? ಕರೆಕ್ಟ್ ಸರ್, ಕರೆಕ್ಟ್. ನೀವು ಊಟ ಮಾಡ್ತಾ ಇರ್ತಕ್ಕಂಥದ್ದನ್ನು ನಿಮ್ಮ ಕುತ್ತಿಗೆ ಅಂದರೆ ನಿಮ್ಮ ಕತ್ತನ್ನು ಹಿಂದಕ್ಕೆ ಎತ್ತತ್ತೀರಾ, ಮುಂದಕ್ಕೆ ಬಾಗಿಸ್ತೀರಾ, ಅಂದರೆ ಬಾಯೊಳಗಡೆ ಊಟ ಹಾಕುವಾಗ ಗಮನಿಸಿದ್ದೀರಾ ನೋಡಿ, ಯೋಚನೆ ಮಾಡಿ. ಊಟ ನೀವು ಬಾಯಿಗೆ ಹಾಕುವಾಗ ಕತ್ತು ಹಿಂದಕ್ಕೆ ಬಿಡ್ತೀರಾ, ಮುಂದಕ್ಕೆ ಬಗ್ಗಿಸ್ತೀರಾ, ಗಮನಿಸಿದ್ದೀರಾ ಅಂತ ಕೇಳ್ತೀನಿ. ಮುಂದಕ್ಕೆ ಸರ್, ಮುಂದಕ್ಕೆ. ಅಂದರೆ ನಿಮ್ಮ ಗಂಟ್ಲಲ್ಲಿ ಇಲ್ಲಿವರೆಗೂ ಸಮಸ್ಯೆ ಅಂತ ಯಾವ್ದಾದ್ರು ಕಂಡು ಬಂದಿದೆಯಾ ನಿಮಗೆ? ಇಲ್ಲ ಸರ್, ಇಲ್ಲ. ಅಲ್ಲ, ಅಕಸ್ಮಾತಾಗಿ ಮಾತಾಡುವಾಗ ಸ್ವಲ್ಪ ನೋವು ಕಾಣೋದಾಗಲಿ, ಯಾವಾಗಾದರೂ ಉಸಿರಾಡುವಾಗ ವ್ಯತ್ಯಾಸ ಗೊತ್ತಾಗಿದೆಯಾ ಮಲ್ಕೊಂಡಾಗ? ಇಲ್ಲ ಸರ್, ಇಲ್ಲ. ಓಕೆ. ಕೆಮ್ಮು ಬರುತ್ತಾ? ಅಪರೂಪವಾಗಿ ಕೆಮ್ಮು ಆ ಥರ ಏನಿಲ್ಲ. ಅಲ್ಲ, ಆ ಥರ ದಿನ ಅಲ್ಲ, ಯಾವಾಗಾದರೂ ಕೆಮ್ಮು ಬಂದರೆ ಎಷ್ಟು ದಿನ ಇರುತ್ತೆ? ಡ್ರೈ ಕೆಮ್ಮ, ಕಫ ಕೆಮ್ಮ? ಕೆಮ್ಮು ನೆಗಡಿ ಬರೋದೇ ಇಲ್ಲ ಸರ್ ಊಟ. ಓಕೆ. ಸೊ ನಿದ್ದೆ ಅಂತಕ್ಕಂಥದ್ದು ಕ್ವಾಲಿಟಿಯಾಗಿ ನಾನು ಮಾಡ್ತೀನಿ ಅಂತ ನಿಮ್ಗೆ ಅರ್ಥ ಆಗಿದೆಯಾ? ನಿದ್ದೆ ಕ್ವಾಲಿಟಿ ಚೆನ್ನಾಗಿದೆ, ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ? ಸರ್, ನಿಜ ಹೇಳ್ಬೇಕಂದ್ರೆ 3 ವರ್ಷದ ಮುಂಚೆ ನಾನು ಬೆಳಗ್ಗೆ 4:30 5 ಗಂಟೆಗೆ ಹೇಳ್ತಿದ್ದೆ ಸರ್. ಇವಾಗ 3 ವರ್ಷದಿಂದ ಆಗ್ತಾ ಇಲ್ಲ. ಅದೇನಪ್ಪ, ವಯಸ್ಸು ಮೇಲೆ ಮುಂದೆ ಹೋದಂಗೆ ಚೇಂಜ್ ಆಗಬೇಕಾ, ಹಂಗೆ ಇರಬೇಕಾ? ಚೇಂಜ್ ಆಗುತ್ತೆ ಸರ್. ಇದನ್ನು ತಿಳ್ಕೊಳ್ಳಿ. ಅಲ್ಲ, ನಾನು ಮದುವೆ ಆಗಿ ಮುಂಚೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ಮದುವೆ ಆದಮೇಲೆ ಯಾಕೆ ಹಿಂಗಾಯಿತು ಅಂದರೆ, ವಯಸ್ಸು ಹೆಂಗೆ ಹೋಗುತ್ತೆ ಪ್ರಕೃತಿದತ್ತವಾಗಿ ಹಾಗೆ ಚೇಂಜ್ ಆಗ್ತಾ ಹೋಗುತ್ತೆ.
ಇದನ್ನು ನೀವು ತಿಳ್ಕೋಬೇಕು ಅಲ್ವಾ. ಹೌದು. ಈಗ ಎರಡನೇ ವಿಷಯಕ್ಕೆ ನೀವು ಇನ್ನೊಂದು ಸಲ ಮದುವೆ ಮಾಡ್ಕೋಬೇಕು ನಿಮ್ಮ ಹೆಂಗಸರನ್ನೇ. ಮಾಡ್ಕೊಳಕ್ಕೆ ರೆಡಿ ಇದ್ದೀರಾ? ಹಾಂ ಸರ್, ಜನ್ಮ ಜನ್ಮಾಂತರ ಸರ್ ಮಾಡ್ಕೊಂಡು ಬೇಜಾರು. ಅಲ್ಲ, ಇನ್ನೊಂದು ಸಲ ಅವ್ರನ್ನೇ ಮದುವೆ ಮಾಡ್ಕೊಳ್ಳೋದು, ಬೇರೆಯವ್ರನ್ನೆಲ್ಲ ಅವ್ರನ್ನೇ ಮಾಡ್ಕೊತೀರಾ? ಅವ್ರನ್ನೇ ಸರ್ ಇನ್ಯಾರು ಮಾಡ್ಕೊತೀರಾ? ಅವ್ರನ್ನೇ ಮಾಡ್ಕೋಬೇಕು. ಯಾಕೆ ಅಂದರೆ ಆ ಮದುವೆ ಅಂತಕ್ಕಂಥದ್ದನ್ನು ಯಾವ ಜಾಗದಲ್ಲಿ ಮಾಡ್ಕೋಬೇಕು, ಎಲ್ಲಿ ಮಾಡ್ಕೋಬೇಕು, ಯಾವಾಗ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳಿ. ಕಾರಣ ಇಷ್ಟೇ, ನಿಮ್ಮ ಶತಭಿಷ ನಕ್ಷತ್ರಕ್ಕೆ ದಾಂಪತ್ಯ ಮತ್ತು ಆರ್ಥಿಕ ಸ್ಥಿತಿ ಅಂದರೆ ಕುಟುಂಬದಲ್ಲಿ ಮತ್ತು ಹಣದ ವಿಚಾರದಲ್ಲಿ ನಿಮಗೆ ತುಂಬ ಹಿನ್ನಡೆ ಇದೆ. ಇವತ್ತಿಂದ ಅಲ್ಲ, ಆ ಹಿನ್ನಡೆಗೆ ಸರಿಯಾದ ರೀತಿ ಮದುವೆ ಆಗ್ತಕ್ಕಂಥದ್ದು ಪ್ರತಿ ವರ್ಷ ತಪ್ಪದೆ ನೀವು ನಿಮ್ಮ ಗಂಡ ಹೆಂಡತಿ ಹಾರ ಚೇಂಜ್ ಮಾಡ್ಕೊಳ್ತಕ್ಕಂಥ ಪದ್ಧತಿ ಇಟ್ಕೋಬೇಕು. ನಂಬರ್ 1. ಈಗ ಆಗಿರ್ತಕ್ಕಂಥ ಹಿನ್ನಡೆಗೆ ನೀವು ಇನ್ನೊಮ್ಮೆ ಕರೆಕ್ಟ್ ರೀತಿ ಶಾಸ್ತ್ರಬದ್ಧವಾಗಿ ಸ್ನಾನ ಮಾಡಿ, ಮಂಗಳ ಸ್ನಾನ ಮಾಡಿ ಮದುವೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಪಟ್ಟಾಗ ನಿಮ್ಮ ಅಕೌಂಟ್ ಓಪನ್ ಆಗುತ್ತೆ. ಮತ್ತು ನಿಮ್ಮ ನಿದ್ದೆಗೆ ಊಟದ ಶೈಲಿ ಸ್ವಲ್ಪ ಚೇಂಜ್ ಮಾಡಬೇಕು. ಇದೆಲ್ಲ ತಿಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕಾಗಿ. ಗುರುಜಿ ಒಬ್ಬರು ಕಾಲ್ ಇದ್ದಾರೆ, ಮಾತನಾಡಿಸೋಣ. ಸ್ವಾತಿ ಅಂತ ನರಸಾಪುರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸ್ವಾತಿ. ಹಲೋ, ಕೇಳಿಸ್ತಾ ಇದೆಯಾ? ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ನಕ್ಷತ್ರ ತಿಳಿಸ್ಕೊಡಿ. ಶತಭಿಷ ನಕ್ಷತ್ರ. ಜೋರಾಗಿ ಮಾತಾಡಿಮ್ಮ. ಶತಭಿಷ ನಕ್ಷತ್ರ ಮೇಡಮ್. ಹಾಂ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ ಹಲೋ, ಅಕ್ಕಮ್ಮ, ಬೇಜಾರಾ ಅಥವಾ ಮಾತಾಡೋಕ್ಕಾಗ್ತಾ ಇಲ್ವಾ? ಕಾರಣ ಏನು? ತುಂಬ ದುಃಖದಲ್ಲಿದ್ದೀವಿ ಗುರುಜಿ. ದುಃಖದಲ್ಲಿದೆಯಾ? ದುಃಖದಲ್ಲಿ ಇರಬಾರ್ದು ಕಣಮ್ಮ, ಹೊರಗೆ ಬರಬೇಕು. ಮನುಷ್ಯ ಹುಟ್ಟಿರೋದು ಹೆದರ್ಕೊಳಕ್ಕಲ್ಲ. ಏನು ಮಾಡಬೇಕು ಮನುಷ್ಯ? ಎದುರಿಸ್ಬೇಕಮ್ಮ. ನಾವು ಹೆದರ್ಕೊಂಡ್ರೆ ಸತ್ತೋಗ್ತೀವಿ, ಅವತ್ತೇ ಸತ್ತೋ ಅಂತ ಅರ್ಥ. ಸಾಯಬಾರ್ದು, ನಾವು ಸಾಯಕ್ಕಲ್ಲ ಬಂದಿದ್ದಿಲ್ಲಿ, ಹೆದರ್ಸೋಕ್ಕೆ. ಸ್ವಲ್ಪ ಗಟ್ಟಿಯಾಗಿ ಮಾತಾಡೀಗ, ಧೈರ್ಯ ಬಂದಿದೆ ನೋಡ್ತೀನಿ. ಮೊನ್ನೆ ನಮ್ಮ ಯಜಮಾನ್ರು ತೀರ್ಕೊಂಡು ಗುರುಜಿ. ಯಾವಾಗ? ಮೊನ್ನೆ ಅಮಾವಾಸ್ಯೆ ದಿನ. ಓಕೆ, ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಇನ್ನು 3 ವರ್ಷ ಗುರುಜಿ. ಅಷ್ಟಿಗೆ ಆಯಿತು. ತಾಳ್ಮೆ ನೋಡಮ್ಮ, ಏನೋ ಜೀವನದಲ್ಲಿ ನಿನಗೆ ಹೊಸ ಬದಲಾವಣೆ ಆಗುತ್ತೆ ಅಂತ ಭಗವಂತ ಅದನ್ನು ಬ್ರೇಕ್ ಕೊಟ್ಟಿದ್ದಾರೆ. ಸುಮ್ಮನೆ ಯಾರಿಗೂ ಆ ಥರ ಆಗಲ್ಲ. ಒಂದು ತಿಳ್ಕೊ, ಮದುವೆಯಾದ ದಿನವೇ ಹೋಗೋರು ಬೇಕಾಷ್ಟು ಜನ ಇದ್ದಾರೆ. ಸೊ ಒಂದು ತಪ್ಪು ಅಂತ ನಮಗನ್ಸುತ್ತೆ. ಅಲ್ಲ, ಭಗವಂತನ ಲೆಕ್ಕದಲ್ಲಿ ಅದು ಸರಿ. ನಿನಗೆ ಯಾವುದೋ ಅರ್ಜೆಂಟಲ್ಲಿ ಸಿಕ್ಕಾಕೊಂಬಿಟ್ಟೆ, ನೀನು ಕರೆಕ್ಟ್ ರಸ್ತೆ ಹೋಗಬೇಕು ಅಂತ ಬ್ರೇಕ್ ಮಾಡಿರ್ತಾರೆ ಭಗವಂತ. ಅದನ್ನು ನಾವು ತಪ್ಪು ಅಂತ ಹತ್ರ ಏನಮ್ಮ ಅರ್ಥ? ಸಾವು ಅನ್ನೋದು ಮನುಷ್ಯನಿಗೆ ಹುಟ್ಟಿದ ಮೇಲೆ ಸಾಯಲೇಬೇಕು, ಯಾರಾದರೂ ಆಗಲಿ. ಆದರೆ ಅದು ಬೇಗ ಆಯಿತು ಅನ್ನೋದು ಒಂದು ಬೇಜಾರು ಮಾಡ್ಕೋಬಾರ್ದು. ಇದಕ್ಕೇನೋ ಒಂದು ಕಾರಣ ಇದೆ ಅಂತ ತಿಳ್ಕೊ. ಮೊದಲು ನೀನು ಯೋಚನೆ ಮಾಡೋಕ್ಕೆ ಹೋಗಬೇಡ, ಭಯ ಬೀಳಬೇಡ. ಇದು ಭಗವಂತ ಕೊಟ್ಟಿರ್ತಕ್ಕಂಥದ್ದು ನನಗೆ ಒಂದು ದೊಡ್ಡ ಪ್ರಸಾದ ಅಂತ ಅನ್ಕೋ. ನಾವು ಯಾವತ್ತು ಕಷ್ಟ ದುಃಖವನ್ನು ಪ್ರಸಾದ ಅಂತ ಅನ್ಕೋತೀವೋ ಅವತ್ತೇ ನಮಗೆ ನೆಮ್ಮದಿ ಬರೋದು. ನಾವೇನು ಮಾಡ್ತೀವಿ ಅಂದರೆ ದುಃಖ, ಬೇಜಾರು, ನಷ್ಟ ಅನ್ನೋದಕ್ಕೆ ಹೆದರ್ತೀವಿ. ಇದನ್ನು ಬಿಡಬೇಕು. ನಾವು ಗೊತ್ತಿಲ್ಲದೆ ತಪ್ಪು ಮಾಡಿದ್ದೀವಿ. ಏನು ತಪ್ಪು? ಶತಭಿಷ ನಕ್ಷತ್ರಕ್ಕೆ ಹುಟ್ಟಿದ್ದೇ ಮೊದಲನೇ ಅಪರಾಧ ನಾನು. ನನಗೆ ಮದುವೆ ಜೀವನ ಇರಲಿಲ್ಲ, ಮದುವೆ ಜೀವನ ಇಲ್ಲ ಅಂತ ನಿಮ್ಮ ಅಪ್ಪನಿಗೆ ಗೊತ್ತಿಲ್ಲ, ಮದುವೆ ಮಾಡಿಸ್ತಾರು ಮೊದಲೇ ಗೊತ್ತಿಲ್ಲ. ಈಗ ಇವ್ರನ್ನೆಲ್ಲ ತೊಗೊಂಡೋಗಿ ಯಾವ ಕಂಬಕ್ಕೆ ಕಟ್ಟಾಕ್ಬಿಟ್ಟು ಕೇಳೋದು ಅಂತ ಬೇಜಾರಾಗುತ್ತೆ. ಇದನ್ನು ನಾನು ಮಾತ್ರ ಹೇಳ್ತೀನಿ. ಮದುವೆ ಮಾಡಿಸ್ತವ್ರಿಗೆ ಮದುವೆ ಇಲ್ಲ ರೀ, ಶತಭಿಷ ನಕ್ಷತ್ರಕ್ಕೆ ಮದುವೆ ಇಲ್ಲ, ಹಾಗಾದರೆ ಮದುವೆ ಪ್ರಪಂಚದಲ್ಲಿ ಎಷ್ಟು ಜನ ಆಗವ್ರೆ ಅಂತ ಕತೆ ಹೇಳಬೇಡಿ. ಎಷ್ಟು ಚೆನ್ನಾಗಿದ್ದಾರೆ ಹೇಳಿ. 150 ಮದುವೆ ಮಾಡಿಸಿದ್ದೀನಿ ಅಂತ ಶೋ ತಗೊಳ್ಳೋದಲ್ಲ. 150 ಜನದಲ್ಲಿ 1 ಪೇರ್ ಚೆನ್ನಾಗಿದ್ದೀರಾ ನೋಡಿ. ಮದುವೆ ಮಾಡಿಸಿದ್ದು. ಮಕ್ಕಳಿಗೆ ಮದುವೆ ಮಾಡ್ತಕ್ಕಂಥ ತಂದೆ ತಾಯಿಗಳ ಜವಾಬ್ದಾರಿ ಏನು ಅಂದರೆ, ಇವತ್ತು ಇಂತಹ ಹೆಣ್ಣು ಮಕ್ಕಳು ನಮ್ಮ ಭಾರತದಲ್ಲಿ ಎಷ್ಟು ಲಕ್ಷ ಜನ ಕಣ್ಣೀರು ಹಾಕ್ತಾ ಇರ್ಬೋದು. ಗಂಡ ಇದ್ದು ಒಂದು ಸಮಸ್ಯೆ, ಗಂಡ ಹೋದರೆ ಒಂದು ಸಮಸ್ಯೆ, ಮದುವೆ ಆಗದೇ ಇದ್ದರೆ ಒಂದು ಸಮಸ್ಯೆ, ಮದುವೆ ಆದರೆ ಸಮಸ್ಯೆ. ಯಾವ ಪುರುಷಾರ್ಥಕ್ರಿ ಬದುಕು? ಯಾಕೆ ನಾವು ಹಿಂಗೆ ಮೌಢ್ಯತೆಯಿಂದ ಕೈಕಟ್ಟೆ ಕೊಟ್ಕೊಂಡು ಕೂತ್ಕೋಬೇಕು ಹೆದರ್ಕೊಂಡು? ಜೀವನದಲ್ಲಿ ಹೆದರಿಕೆ ಅನ್ನೋದು ಹೆಣ್ಗಾಗಲಿ ಗಂಡುಗಾಗಲಿ ಬರ್ಕೂಡ್ದು. ಚಿಟಿಕೆ ಹೊಡೆಯೋಕ್ಕೆ ತೆಗಿಬೇಕು ಈಚೆಗೆ. ಏನಾಯಿತು ನೆಕ್ಸ್ಟ್ ಏನು ಅಂತ ಹೇಳಬೇಕು. ಅಮ್ಮ, ಈ ತಾಕತ್ತನ್ನ ಮೊದಲು ತಗೋ ನೀನು. ಈಗ ನೀನು ಏನು ಕೇಳೋಕ್ಕೆ ಕರೆ ಮಾಡಿದೆ ಹೇಳು. ಅಮ್ಮ, ಅದು ಸಹಜ ಅಲ್ವೇನಮ್ಮ? ಜೊತೇಲಿರ್ತಕ್ಕಂಥ ಗಂಡ ಹೋಗಲಿ ಹೆಂಡತಿ ಹೋಗಲಿ ಸಹಜ, ಅದು ಕ್ರಮೇಣ ಸರಿ ಹೋಗುತ್ತೆ. ಆದರೆ ನೀನೀಗ ಮುಂದೆ ಏನು ಕೇಳಬೇಕು ಅಂತ ಕರೆ ಮಾಡಿದೆ ಅಂತ ಕೇಳಿದೆ ನಾನು. ಯಾಕೆ ಬಿಟ್ಟಿರೋಕ್ಕಾಗ್ತಾ ಇಲ್ಲ ಅಂತನಾ? ನಿಮ್ಮ ಮನೆ ದೇವರು ಯಾವುದಮ್ಮ? ಓಕೆ. ಏನು ಓದಿದೀಯಾ ನೀನು?
ಓಕೆ, ಕಾರ್ಯ ಎಲ್ಲ ಆಯಿತಾ ಯಜಮಾನ್ರದ್ದು? ಇನ್ನೂ ಇಲ್ಲ ಗುರುಗಳೇ. ಈ ಕಾರ್ಯ ಆಗಿದೆ. ಯಾರು ಮಾಡಿದ್ದು? ನಮ್ಮ ಮಾವ ಅವರು. ಓಕೆ, ಅವರು ಇದನ್ನು ಯಾಕೆ ಆಯಿತು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರಾ ಅಥವಾ ಅವ್ರ ನಂಬಿಕೆ ಇಲ್ವಾ? ಈ ಥರ ಓಕೆ, ಫೋಟೋ ಮಾಡಿಸಿ ಮನೇಲಿ ಇಟ್ಟಿದ್ದಾರಾ? ಇಲ್ಲ ಗುರುಗಳೇ. ಅಲ್ಲ, ಮಾಡಿಸ್ಬೇಕು ಅಂತ ಐಡಿಯಾ ಇದೆಯಾ? ಅಂಥದ್ದೇನಿಲ್ಲ. ಓಕೆ, ಎಲ್ಲಿ ಸಂಸ್ಕಾರ ಮಾಡಿದ್ದು? ಸ್ಮಶಾನನ, ಭೂಮಿನ, ಜಮೀನಲ್ಲ? ಭೂಮಿ ಅಲ್ಲಿ ಗುರುಜಿ. ಅಂದರೆ ಸ್ವಂತ ಭೂಮಿ ನಿಮ್ಮ ಮಾವಾರ್ದು? ಹ್ಞೂ. ಎಷ್ಟು ಜನ ಮಾಡಿದ್ದಾರೆ ಅದು ಗೊತ್ತಿದೆಯಾ ನಿನಗಲ್ಲಿ? ಆ ಭೂಮಿನಲ್ಲಿ ನಿಮ್ಮ ಯಜಮಾನರಲ್ಲದೆ ಬೇರೆಯವ್ರು ಎಷ್ಟು ಜನ ನಮಗೆ ಹಾಕಿದ್ದಾರೆ ಅಂತ ಗೊತ್ತಾ? ಇಲ್ಲ ಗುರುಗಳೇ. ಯಾಕೆ ಅಲ್ಲಿ ಭೂಮಿಲಿ ಹಾಕಿದ್ದು? ಅವರು ದೊಡ್ಡವರು ಹಾಗೆ ಮಾತಾಡಿ ಹಾಗೆ ಮಾಡಿದ್ದಾರೆ ಗುರುಗಳೇ. ನೀನು ನಿಮ್ಮ ಮಾವನ ಕೇಳು, ಇದಕ್ಕೆ ಮುಂಚೆ ಯಾರನ್ನ ಮಾಡಿದಿರಿ ಅಂತ. ಹ್ಞೂ. ಯಾಕೆ ಅಂದರೆ ಈ ರೀತಿ ದುರ್ಮರಣಗಳಾಗೋದು ಯಾರು ಸ್ವಂತ ಭೂಮಿಯಲ್ಲಿ ಸಂಸ್ಕಾರಗಳನ್ನು ಮಾಡ್ತಾರೋ ನೆಕ್ಸ್ಟ್ ಯಾವಾಗ ರೆಡಿ ಆಗುತ್ತೆ ಅವ್ರ ಮನೇಲಿ ಇನ್ನೊಂದು ಶವ ಅಂತ ಅದು ಕೇಳ್ತಾ ಇರುತ್ತೆ, ಪ್ರಶ್ನೆ ಹಾಕ್ಕೊಳ್ತಾ ಇರುತ್ತೆ ಭೂಮಿ. ಯಾಕೆ ಅಂದರೆ ಕೃಷಿ ಮಾಡೋ ಭೂಮಿಯನ್ನು ಸ್ಮಶಾನ ಮಾಡಬಾರ್ದು ಅಂತ ನಮ್ಮ ಜನಕ್ಕೆ ಅರ್ಥ ಆಗಿಲ್ಲ. ಪಾಪ ನೀನು ಅದ್ರಲ್ಲಿ ತಗಲಾಕೊಂಡಿದ್ದೀಯ. ಅದಕ್ಕೆ ಶತಭಿಷ ನಕ್ಷತ್ರಕ್ಕೆ ದಾಂಪತ್ಯ ಸುಖ ಇಲ್ಲ ಅಂತ ಒಂದು ವರದಿಯಲ್ಲಿ ಹೇಳ್ಬೋದು. ಎರಡನೇದು ಇಲ್ಲವೇ ಇಲ್ಲ ಅಂತ ಹೇಳಬಹುದು. ಅದರಲ್ಲಿ ನೀನು ಫಸ್ಟು ಅನುಭವಿಸೋ ಬದಲು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಈ ರೀತಿ ಆಯ್ತಲ್ಲ ಅಂತ ಖುಷಿ ಪಡೋದು ಅಂದರೆ ಏನು ಅಂದರೆ, ನಾನು ಎಚ್ಚರಿಕೆ ತೊಗೊಂಡು ಬದಲಾವಣೆ ಮಾಡ್ಕೋಬೇಕು ನನ್ನ ಜೀವನನ. ಅವರನ್ನು ಇಷ್ಟು ಪ್ರೀತಿಸಿರೋ ನಾನು ಮತ್ತೆ ಅವರು ಇನ್ನೊಂದು ಜನ್ಮ ಅಂತ ಅವರು ಹುಟ್ಟಲೇಬೇಕು, ಅದು ಹುಟ್ಟಿದ್ರೆ ನನ್ನ ಕಣ್ಣೆದುರಿಗೆ ಅವರು ಇರಬೇಕು, ನನಗೆ ಸಿಗಬೇಕು ಅನ್ನೋದನ್ನು, ಅಂದರೆ ಒಂದು ಮಗುವಾಗಿ ನಿಮ್ಮ ವಂಶದಲ್ಲೇ ಮತ್ತೆ ಹುಟ್ಟಿ ಬರಬೇಕು, ಈ ರೀತಿ ಸಂಕಲ್ಪವನ್ನು ಮಾಡ್ತಕ್ಕಂಥದ್ದನ್ನು ಮಾಡಿದಾಗ ಮುಕ್ತಿ ಸಿಕ್ಕಿದಾಗ ನಿನ್ನ ಮುಂದಿನ ದಾರಿಗೆ ಸುಗಮವಾಗತ್ತೆ. ಅರ್ಥ ಆಯ್ತಾ? ಇದನ್ನು ಮಾಡು. ಎರಡನೇ ವಿಷಯಕ್ಕೆ, ಈಗ ಏನಕ್ಕೆ ಆಯ್ತಿದು ಅಂತ ನೀನು ಹುಟ್ಟಿದ್ದು ಜನ್ಮಪತ್ರಿಕೆ ಇದ್ದರೆ ಮತ್ತು ನಿನ್ನ ಮದುವೆಯಾದ ಲಗ್ನ ಪತ್ರಿಕೆ ಇದ್ದರೆ ಎರಡನ್ನೂ ತೊಗೊಂಡು ಕಾರಣ ಏನಕ್ಕಾಯಿತು ನನಗೆ ಜೀವನದಲ್ಲಿ ಹೀಗೆ ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಮತ್ತೆ ಅಕಸ್ಮಾತು ನಾನು ಅಕಸ್ಮಾತ್ ಈಗ ಸದ್ಯಕ್ಕೆ ಅದನ್ನು ಹೇಳೋಕ್ಕೆ ನಾನು ಇಷ್ಟಪಡಲ್ಲ, ಇನ್ನೊಂದು ಮದುವೆನೋ ಅಥವಾ ಇನ್ನೊಂದೋ ಏನೋ ಮಾಡೋಕ್ಕೆ ದೊಡ್ಡವ್ರು ಕೂತ್ಕೊಂಡು ಏನೋ ತಲೆ ಕೆಡ್ಸೋಕ್ಕೆ ಬರ್ತಾರೆ, ಹಂಗೆ ಹೇಳ್ದಂಗೆಲ್ಲ ಮತ್ತೆ ತಗಲಾಕ್ಕೋಬೇಡ. ನೀನು ಫಸ್ಟು ಸತ್ಯ ಗೊತ್ತಾಗಬೇಕು, ನನಗೆ ದುರಂತ ಯಾಕೆ ನಡೀತು. ನಂಬರ್ 1, ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಪ್ರಪಂಚದಲ್ಲಿ ಏನೆಲ್ಲ ಪನಿಷ್ಮೆಂಟ್ ಇದೆ, ನೀನು ಒಬ್ಬಳೇ ಅಲ್ಲ. ಈ ಸತ್ಯವನ್ನು ನಿನ್ನಂಥ ಹೆಣ್ಣು ಮಕ್ಕಳು ಹೊರಗೆ ಬಂದು ಚೆಲ್ಲಬೇಕು ವಿಷಯನ. ಮದುವೆ ಮಾಡಿಸೋರಿಗೆ ಬುದ್ಧಿ ಕಲಿಸ್ಬೇಕು ಅಂದರೆ ಮದುವೆ ಮಾಡ್ಕೊಂಡು ಯಾರ್ಯಾರು ಅನುಭವಿಸಿದ್ರು ಅವರೆಲ್ಲ ಹೊರಗೆ ಬರಬೇಕು. ಮದುವೆ ಮಾಡಿಸ್ತವ್ರನ್ನ ಗಟ್ಟಿಯಾಗಿ ಕೇಳಬೇಕು, ಯಾಕೆ ಈ ರೀತಿ ತಪ್ಪು ಮಾಹಿತಿ ಮದುವೆ ಮಾಡಿಸ್ತೀರಾ ಅಂತ ಹೇಳಿ ಸ್ಟ್ರೈಕ್ ಮಾಡೋ ಮಟ್ಟಕ್ಕೆ ಬರಬೇಕು. ಆವತ್ತು ನಮ್ಮ ಸಮಾಜ ಏಳಿಗೆಗೆ ಬರುತ್ತೆ. ಅಯ್ಯೋ ನಮ್ಮ ಮನೆ ಬರ ಬಿಡು ಅಂದ್ಕೊಂಡು ಇವರು ಉದ್ದಕ್ಕೂ ತಪ್ಪು ಮಾಡಿಸ್ತಾನೆ ಹೋಗ್ತಾರೆ ಮದುವೆ ಮಾಡಿಸೋರು. ನೀವು ಜೀವನದಲ್ಲಿ ಅನುಭವಿಸಬೇಕಾಗತ್ತೆ. ಪ್ರತಿ ಹೆಣ್ಣು ಮಕ್ಕಳು ದಂಗೆ ಹೇಳಬೇಕು, ಈ ಮದುವೆ ಅನ್ನೋದಕ್ಕೊಂದು ಅರ್ಥ ಇದೆ, ಆ ಅರ್ಥವನ್ನು ಅರ್ಥ ಮಾಡಿಕೊಂಡು ಮದುವೆ ಮಾಡಿಸ್ತಾ ಇದ್ದಾರಾ ಮದುವೆ ಮಾಡಿಸೋರು. ನಂಬರ್ 2, ತಂದೆ ತಾಯಿ ಆದರೂ ಮದುವೆ ಮಾಡೋದು ಅಷ್ಟೇ ಕರ್ತವ್ಯ ಅಂತ ತಿಳ್ಕೊಂಡಿದ್ದರೆ ಅದೆಷ್ಟು ತಪ್ಪಿದೆ ಅಂತ ನಿಮ್ಮಂಥ ಹೆಣ್ಣು ಮಕ್ಕಳು ದಂಗೆ ಎದ್ದು ತೋರಿಸ್ಬೇಕು, ಚಾಲೆಂಜ್ ಮಾಡಿ ಸಮಾಜಕ್ಕೆ. ಅದನ್ನು ನೀನು ಮಾಡು. ಸಮಾಜದಲ್ಲಿ ಒಳ್ಳೆ ಹೆಸರು ಬರುತ್ತೆ, ನಿನಗೆ ನೆಮ್ಮದಿ ಸಿಗುತ್ತೆ. ನನ್ನಿಂದ ಎಷ್ಟೋ ಹೆಣ್ಣು ಮಕ್ಕಳು ಚೆನ್ನಾಗಾದರು ಅಂತ ಇಂಥ ಸಾಧನೆ ಮಾಡುವಂಥ ಭಗವಂತ ನಿನಗೆ ಕೊಟ್ಟಿರ್ತಕ್ಕಂಥ ಒಂದು ಗಿಫ್ಟು ಅಂತ ತಿಳ್ಕೊ. ತೀರಾ ಬೇಜಾರಾದಾಗ ಶ್ರೀರಾಮ್ 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 ಅಂತ ಬರೀ ಒಂದು 108 ಸಲ ಆರಾಮಾಗಿ ನಿನ್ನ ಮನಸ್ಸು ಏನೋ ಒಂಥರ ಚೇಂಜಸ್ ಆಗ್ತಾ ಹೋಗುತ್ತೆ, ಸ್ವಲ್ಪ ಅಂತರ ಜಾಸ್ತಿ ಆಗ್ತಾ ಹೋಗುತ್ತೆ. ಫೋಟೋ ಮಾಡಿ ದಯವಿಟ್ಟು ಮನೇಲಿ ಇಟ್ಕೋಬೇಡ. ಇನ್ ಕೇಸ್ ದೊಡ್ಡವ್ರು ಮಾಡಿದ್ರು ಫೋಟೋನ ಎದುರುಗಡೆ ನೋಡೋಕ್ಕೆ ಪ್ರಯತ್ನ ಮಾಡಬೇಡ. ಯಾಕೆಂದರೆ ಮಾಡಿಸೋದು ತಪ್ಪು, ಮಾಡಿಸಿದ್ರು ನೀನು ಅದನ್ನು ಪದೇ ಪದೇ ನೋಡೋಕ್ಕೆ ಹೋಗಬೇಡ ಅಮ್ಮ, ಹಿಂಸೆ ದುಃಖ ಜಾಸ್ತಿ ಆಗುತ್ತೆ. ಒಳ್ಳೆಯದಾಗಲಿ. ಶ್ರೀರಾಮನ ಸ್ಮರಣೆ ಮಾಡ್ತಾಯಿರು, ಬರಿತಾ ಇರು, ಇನ್ನೇನು ಮಾಡೋಕ್ಕೆ ಹೋಗಬೇಡ. ನಿನಗೆ ದಾರಿ ಸಿಗುತ್ತೆ, ಒಳ್ಳೆಯ ಅಭಿವೃದ್ಧಿಯಾದ ದಾರಿ ಸಿಗುತ್ತೆ. ಒಳ್ಳೆಯದಾಗಲಿ ತಾಯಿ. ಥ್ಯಾಂಕ್ ಯು ಸ್ವಾತಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ಇನ್ನೊಬ್ಬರು ಕಾಲರ್ ಇದ್ದಾರೆ, ಚಿರಂಜೀವಿ ಅಂತ ಹರಪ್ಪನಹಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಚಿರಂಜೀವಿ. ನಮಸ್ಕಾರ ರೀ ಮೇಡಮ್ ರೀ. ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹರಿಯೋಮ್ ಗುರುಗಳೇ. ನಾರಾಯಣ, ಹೇಳಿಮ್ಮ. ನಮ್ಮ ಮನೆಯಲ್ಲಿ ಅರಳಿ ಮರ ಬಂದಿದೆ. ಯಾವ ಊರು ನಿಮ್ಮದು? ಹರಪನಹಳ್ಳಿ, ದಾವಣಗೆರೆ. ಓಕೆ, ಯಾವಾಗ ಬಂತು ಅರಳಿ ಮರ? ಅದು ನಾವು ನೋಡಿಲ್ಲ ಗುರುಜಿ, ಈಗ ಒಂದು 15 ದಿನ ಆಯ್ತು. ಇವಾಗ ಕಟ ಅನ್ನಬೇಕಾರೆ ಅದು ನೋಡಿದ್ವಿ ಸರ್. ಈಗ ನೋಡಿದ 15 ದಿನ ಆಯ್ತಾ? ಹ್ಞೂ ಸರ್, ಆಯ್ತು. ಎಲ್ಲಿ ಬಂದಿದೆ ಅದು? ಗೋಡೆ ಮೇಲೆ, ಟ್ಯಾಂಕ್ ಹತ್ರನ? ಎಲ್ಲಿ? ಟ್ಯಾಂಕ್ ಹತ್ರ ಸರ್, ನೀರಿನ ಟ್ಯಾಂಕ್ ಹತ್ರ. ಕಿತ್ತಾಕಿದ್ರಾ?
ಇಲ್ಲ ನೀವು ಕಿತ್ತಾಕ್ಬೇಡ ಅಂತ ಒಂದ್ಸರಿ ಹೇಳಿದ್ರಲ್ಲ ಅದನ್ನ ನೆನಪು ಮಾಡ್ಕೊಂಡು ನಾನು ಕಿತ್ತಾಕಿ. ಓ ನಿನ್ಗೆ ಆಶ್ಚರ್ಯ ಆಗೋಯ್ತು ನಾವು ಹೇಳೋರೆ ಅಂತ ಕಿತ್ತಾಕ್ಲಿಲ್ಲ. ಹೌದು. ಓಕೆ, ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿ? ಈಗ 6 ವರ್ಷ ಆಯ್ತು. ಯಾರು ಈ ಮನೆಗೆ ಕಟ್ಟಿಸೋದಕ್ಕೆ ಪ್ಲ್ಯಾನ್ ಕೊಟ್ಟಿದ್ದು? ಇಂಜಿನಿಯರ್. ಓಕೆ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಒಟ್ಟು? ನಾವು 4 ಜನ. ನಕ್ಷತ್ರ ಹೇಳ್ತೀಯಮ್ಮ? ಇಬ್ಬರು ಮಕ್ಕಳು ಗುರುಜಿ, ಒಬ್ಬನ ಹೆಸರು ಚಿರಂಜೀವಿ. ಒಂದು ನಿಮಿಷ, ನಕ್ಷತ್ರ ಹೇಳು, ಒಂದು ಹೆಸರು ಹೇಳಿದ್ರೆ. ರೇವತಿ ನಕ್ಷತ್ರ. ರೇವತಿ ನಕ್ಷತ್ರ, ಆಮೇಲೆ ಇನ್ನೊಂದು ನಕ್ಷತ್ರ? ಮಕ ನಕ್ಷತ್ರ. ಆಮೇಲೆ ಇಬ್ಬರೇನಾ? ಇಬ್ರು ಗಂಡ್ಮಕ್ಳು. ನಿನ್ನ ನಕ್ಷತ್ರ ಯಾವುದು? ಚಿತ್ತ ನಕ್ಷತ್ರ. ನಿಮ್ಮ ಯಜಮಾನ್ರದು? ಅವ್ರಿಗೆ ಗೊತ್ತಿಲ್ಲ. ಮದುವೆ ಯಾಕೆ ಮಾಡ್ಕೊಂಡೆ ಗೊತ್ತಿಲ್ಲದೆ? ಇವೆಲ್ಲ ಫಸ್ಟೇ ಇಂಟರ್ವ್ಯೂ ಮಾಡ್ಬೇಕಣಮ್ಮ. ನಿನ್ನ ನಕ್ಷತ್ರ ಏನು ಅಂತ ತಿಳ್ಕೊಳ್ಳಿಲ್ವಾ? ಭಯನಾ? ನಿಮ್ಮ ಯಜಮಾನ್ರು ಕೇಳಿ ಇಲ್ಲಿವರೆಗೂ ಯಾವ ನಕ್ಷತ್ರ ಹುಟ್ಟಿದ್ಯಾ ಅಂತ? ಇಲ್ಲ ಗುರುಜಿ. ಏನು ಓದಿದ್ಯಾ? SSLC. ಹೇಗಿದೆ ನಿನ್ನ ದಾಂಪತ್ಯ ಜೀವನ? ತುಂಬ ಖುಷಿ ಅನಿಸಿದ್ಯಾ? ಏನೋ ಮದುವೆ ಆಯಿತು, ಏನೋ ಮಾಡೋಕ್ಕಾಗಲ್ಲ, ಈ ಥರ ಹೋಗ್ತಿದ್ಯಾ? ಇಲ್ಲ ಗುರುಜಿ, ಚೆನ್ನಾಗಿ ಏನಿದ್ದೀವಿ. ವೆರಿ ಗುಡ್. ಆರೋಗ್ಯ ಚೆನ್ನಾಗಿದೆಯಾ? ಹ್ಞೂ ಗುರುಜಿ. ಓಕೆ, ನಿಮ್ಮ ಮಖ ನಕ್ಷತ್ರ ಅಂತಕ್ಕಂತಹ ಲೆಕ್ಕಾಚಾರಕ್ಕಿಂತ ಹೆಚ್ಚಾಗಿ ನನ್ನ ದೇಹದಲ್ಲಿ ಉಷ್ಣಾಂಶ ತುಂಬ ಜಾಸ್ತಿ ಇದೆ, ತುಂಬ ಕಷ್ಟ ಆಗ್ತಾ ಇದೆ ಅಂತ ನಿನ್ಗೆ ಅನಿಸಿಲ್ವಾಮ್ಮ? ಹೌದು ಗುರುಜಿ, ಭಾಳ ಸರಿ ಅನ್ಸುತ್ತೆ. ಇದು ಹಿಂಗೆ ಅನುಭವಿಸೋದು ಅಂತನಾ? ಇಲ್ಲ ಗುರುಜಿ, ನೀವು ಹೇಳಿದ ಪ್ರಕಾರ ನಾನು 5 ಗಂಟೆಗೆ ಹೇಳ್ತೀನಿ, ಸ್ನಾನ ಮಾಡ್ತೀನಿ. ಅಮ್ಮ, ಸ್ನಾನ ಮಾಡಿ ಮೇಲುಗಡೆ 3 ಗಂಟೆ ರಾತ್ರಿಗೆ ಎದ್ದು ಬಿಟ್ಟರೆ ಸರಿ ಹೋಗಲ್ಲ. ಅದು ದೇಹದಲ್ಲಿ ಇರ್ತಕ್ಕಂಥ ರಕ್ತದ ಮೇಲೆ ಪರಿಣಾಮ ಇದೆ. ಹ್ಞೂ ಗುರುಜಿ. ಇದು ಚರ್ಮಕ್ಕೆ ಯಾವಾಗಾರು ನಿನಗೆ ತೊಂದರೆ ಕೊಟ್ಟಿದೆ ಅಂತ ಗೊತ್ತಾಗಿದೆಯಾ? ಹ್ಞೂ ಗುರುಜಿ, ಅವಾಗ ಇದು ಹಿಂಗೆ ಹೇಳ್ತಾ ಹೋದರೆ ಸಾಯಂಕಾಲ 6:30ವರೆಗೂ ಹೇಳ್ಬೋದು ನಿನ್ನ ಬಗ್ಗೆ, ದೇಹದ ಬಗ್ಗೆ. ಈಗ ಇದು ಹಿಂಗೆ ಎಳ್ಕೊಂಡು ಹೋಗ್ತೀಯ ಎಲ್ಲ ಹಾಕ್ಕೊಂಡು, ತಿಳ್ಕೊಬೇಕಾ? ತಿಳಿಸೋರು ಇಲ್ಲ. ಯಾಕೆ? ಪುರ್ಸತ್ತಿಲ್ವಾ, ದುಡ್ಡಿಲ್ವಾ, ನೆಮ್ಮದಿ ಇಲ್ವಾ ಅನ್ನೋ ಕೇಳೋಕ್ಕಾಗಲ್ವಾ? ಯಾರ ಹತ್ರ ಹೋಗೋದು ಅಂತಾನು ಗೊತ್ತಾಗ್ತಿಲ್ಲ ಗುರುಜಿ. ಯಾಕೆ? ನಂಬಿಕೆ ಇಲ್ವಾ? ಸರಿಯಾಗಿ ಹೇಳಲ್ಲ ಅಂತನಾ? ಯಾರ ಹತ್ರನೂ ಹೋಗಿಲ್ಲ ಗುರುಜಿ ನಾನು. ಈಗ ನಾನು ಇಲ್ಲಿ ಕೂತಲ್ಲಿ ಹೇಳ್ತಾ ಇದ್ದೀನಿ ನಿನ್ನ ದೇಹದಲ್ಲಿ ಏನೇನಿದೆ ಅಂತ. ಈಗ ಹೇಗನ್ಸುತ್ತೆ ನಿನಗೆ? ಕರೆಕ್ಟ್ ಅನ್ಸುತ್ತೆ ಗುರುಜಿ. ಈಗ ಪ್ರತಿಯೊಬ್ಬರು ಜನ ಹೀಗೆ ತಗಲಾಕೊಂಡು ನಮ್ಮ ಭೂಮಿಯಲ್ಲಿ ಹೀಗೆ ಇದ್ದಾರೆ ಅಂತೀಯಾ? ಈ ವಿಷಯ ತಿಳ್ಕೊಂಡ್ರೆ ಎಲ್ರಿಗೂ ಅನುಕೂಲ ಆಗತ್ತೆ ಅಂತೀಯ ನಿನ್ನ ಪ್ರಕಾರ? ನಾನು ಮನಸ್ಸು ತುಂಬ ಹೇಳ್ತಾ ಇದ್ದೇನೆ ಗುರುಜಿ. ನಿಮ್ಮ ಪ್ರೋಗ್ರಾಮ್ ನೋಡಿದ್ರೆ ಒಬ್ಬ ವ್ಯಕ್ತಿ ಎಲ್ಲರೂ ಸರಿ ಆಗ್ತಾರೆ ಗುರುಜಿ, ಅದನ್ನ ನೋಡ್ಬೇಕು ಅವ್ರು. ಏನು ಮಾಡೋಕ್ಕಾಗಲ್ಲ. ಅದೃಷ್ಟವಸಾತ್ ಯಾರ್ಯಾರಿಗೆ ಲಭ್ಯವಾಗುತ್ತೋ ಅವರಿಗೆ ಕರೆ ಸಿಕ್ಕತ್ತೆ, ಅಷ್ಟು ತಿಳ್ಕೊಂಡು ರೆಡಿ ಮಾಡ್ಕೋತಾರೆ. ಇದು ಭಗವಂತ ಎಲ್ರಿಗೂ ಸಿಗ್ಲಿಕ್ಕೆ ಅವಕಾಶ ಕೊಡಲ್ಲ. ಎಷ್ಟೋ ಜನ ಅಂತಾರೆ ನಮ್ಗೆ ಯಾಕೆ ಫೋನ್ ಕೊಡಲ್ಲ ನೀವು, ಯಾಕೆ ಸಿಗಲ್ಲ, ಎಷ್ಟೋ ಸಲ ಟ್ರೈ ಮಾಡ್ತೀನಿ ಅಂತ. ಎಲ್ಲರಿಗೂ ಫೋನ್ ಸಿಕ್ಕಲ್ಲ, ಸಿಕ್ಕಿದ್ರೂ ನಾನು ಸಿಕ್ಕಲ್ಲ. ಈ ಥರದ್ದೆಲ್ಲ ಏನಕ್ಕಾಗತ್ತೆ ಅಂತ, ಕರ್ಮ ಕಳೆದು ಬಂದಿಲ್ಲ ಅಂದರೆ ನಮ್ಮ ದರ್ಶನ ಮಾಡೋಕ್ಕೂ ಆಗಲ್ಲ, ನಮ್ಮ ಹತ್ರ ಮಾತಾಡೋಕ್ಕೂ ಆಗಲ್ಲ. ಕರ್ಮಗಳು ಕಳೆದು ಬಂದಿದ್ದರೆ ಭಗವಂತ ಯಾವುದೋ ರೂಪಲ್ಲಿ ಪರಿಚಯ ಮಾಡಿಸ್ತಾರೆ, ದರ್ಶನ ಮಾಡಿಸ್ತಾರೆ, ಮಾತನಾಡಿಸ್ತಾರೆ. ಇದೆಲ್ಲ ಕಳೆದು ಬಂದಿರಬೇಕು, ಅದು ಒಂದು ಸಮಯ ಬರುತ್ತೆ. ಆದರೆ ನೀನು ಒಂದು ಕೆಲಸ ಮಾಡು, ನಿನಗೆ ನಿಮ್ಮ ಮನೆಯಲ್ಲಿ ನಾಯಿ ಸಾಕಿದ್ಯಮ್ಮ? ಇಲ್ಲ ಗುರುಜಿ. ಬೇರೆ ನಾಯಿ ಬರೋಲ್ವಾ ಮನೆ ಹತ್ರ? ಬರುತ್ತೆ ಗುರುಜಿ. ಅದಕ್ಕೆ ಊಟ ಹಾಕ್ತೀಯಾ? ಹ್ಞೂ ಗುರುಜಿ. ಇದರ ಅರ್ಥ ಯಾಕೆ ಅಂತ ತಿಳ್ಕೊ. ನಿಮ್ಮ ಮನೆಯಲ್ಲಿ ಯಾರೇ ಆಗಿ ಸಾಕಷ್ಟು ಜನ ಕೆಲವರು ಬೀದಿ ನಾಯಿಗಳು ಮನೆ ಹತ್ರನೇ ಬಂದು ಬೋ ಅಂತ ಗಲಾಟೆ ಮಾಡ್ತವೆ ಅಂತಾರೆ. ಎಲ್ಲರ ಮನೆ ಹತ್ರ ಹೋಗಲ್ಲ. ಯಾಕೆಂದ್ರೆ ಎಲ್ಲ ಇವ್ರು ನೆಂಟ್ರಿಸ್ಟ್ರೆ ಅವರು. ಊಟ ಹಾಕ್ರಪ್ಪ, ಕರ್ಮಿಗಳ, ನಮ್ಮ ನಾಯಿ ರೂಪದಾಗ ನೋಡ್ತಾ ಇದ್ದೀರ, ನಮ್ಗೆ ಊಟ ಯಾವಾಗ ಹಾಕೋದು ಅಂತ ಅಳ್ತವೆ, ಜಗಳ ಮಾಡ್ತವೆ, ಮನೆ ನುಗ್ತವೆ, ಮನೆ ಹತ್ರ ಬರ್ತವೆ. ಆದರೆ ನಮ್ಮ ಜನಕ್ಕೆ ಅರ್ಥ ಆಗಲ್ಲ, ಯಾವುದೋ ನಾಯಿ ನಮ್ಮ ಮನೆ ಹತ್ರ ಬರ್ತದೆ. ಹೌದು ಅಲ್ವಾ? ಯಾವುದೋ ನಾಯಿ ಬರಲ್ಲ, ನಿಮ್ಮವರೇ. ಆದರೆ ನಾಯಿ ರೂಪದಲ್ಲಿ ಬಂದಿರ್ತಾರೆ. ನಮ್ಮನ್ನು ಮೋಕ್ತಿ ಕಳಿಸ್ರಪ್ಪ, ಮೋಕ್ಷಕ್ಕೆ ಕಳಿಸ್ರ ಪುಣ್ಯಾತ್ಮರ ಅಂತ ಚೀ ಅಂತಾರೆ. ಹಾವು ಬಂದರೆ ಒಡೆದಾಕ್ತಾರೆ, ಜಿರ್ಲೆ ಬಂದರೆ ಸಾಯಿಸ್ತಾರೆ. ಹೌದು. ಇದೆಲ್ಲವೂ ಕೂಡ ನಮ್ಮ ಮನೆಗೆ ಆಕಸ್ಮಿಕವಾಗಿ ಇವೆಲ್ಲ ಬರ್ತಾ ಇದ್ದಾವೆ ಅಂದರೆ ಇವೆಲ್ಲ ಹಿರಿಯರು ನಾವು ಆ ರೂಪಲ್ಲಿ ಜನ್ಮ ತಾಳಿದ್ದಾರೆ ಅಂತ ಬಂದು ನಿಮಗೆ ದರ್ಶನ ಕೊಡ್ತಾರೆ. ನಾವು ಅದನ್ನು ತಿಳ್ಕೊಳ್ಳೋಕ್ಕೆ ಇಲ್ಲ. ಕಾಗೆಗೆ ನಾವು ಏನಿದ್ರೂ ಬೆಳಗ್ಗೆ ಹೊತ್ತು ಬೂಂದಿ ಹಾಕ್ತೀನಿ, ಪುರಿ ಹಾಕ್ತೀನಿ ಅಂತ ಹೇಳ್ಕೊಂಡೇ ಕಾಲ ಕಳಿತೀವಿ ಹೊರ್ತಿ ಆ ಮನಸ್ಸು ನನಗೆ ಯಾಕೆ ಬಂತು ಅಂತ ತಿಳ್ಕೊಬೇಕು. ನೀನು ಮಾಡೋ ಪ್ರಯತ್ನ ಏನು ಮಾಡಬೇಕಮ್ಮ ಮೊದಲು ಅಂದರೆ, ಫಸ್ಟು ನೀನು ತಿಳ್ಕೊಬೇಕಾಗಿದ್ದ ವಿಷಯ ಇಷ್ಟೇ. ನಾನು ಹುಟ್ಟಿರ್ತಕ್ಕಂಥ ಚಿತ್ತಾ ನಕ್ಷತ್ರ ಅಂತಕ್ಕಂಥದ್ದನ್ನು ನನ್ನ ಮಕ್ಕಳು ಮುಂದೆ ಏಳಿಗೆ ಆಗಬೇಕು ಅಂದರೆ ನೀನು ಮೊದಲು ಮಾಡಬೇಕಾದ ಕೆಲಸ, ಮಖೆ ನಕ್ಷತ್ರಕ್ಕೆ ಮಗ ಬಂದಿದ್ದಾನೆ, ಅವನು ಊಟ ಮಾಡೋದು ಮಲಗೋದು ಎಷ್ಟರ ಮಟ್ಟಕ್ಕೆ ಸರಿಯಾಗಿದೆ ಅಂತ ದಯವಿಟ್ಟು ಮೊದಲು ಗಮನಿಸ್ಕೋ. ನಿನ್ನ ತಪ್ಪು ಆ ಮಗುವಿನಲ್ಲಿ ಬಂದಿದೆ. ಎಷ್ಟು ವಯಸ್ಸು ಅವನಿಗೆ?
ಅವನಿಗೆ 11 ವರ್ಷ ಗುರುಜಿ. ಸ್ವಲ್ಪ ನೋಡು, ಅವ್ನು ಕೂತ್ಕೊಳ್ಳೋದು ಊಟ ಮಾಡೋದು ಸ್ವಲ್ಪ ನೋಡು. ಏನೋ ಪ್ರಪಂಚ ತಲೆ ಮೇಲೆ ಬಿದ್ದಂಗೆ ಕೂತಿರ್ತಾನೆ, ಗಮನಿಸಿದ್ಯಾ ನೀನು? ಹ್ಞೂ ಗುರುಜಿ, ನೀವು ಹೇಳ್ದಾಗಿಂದ ಗಮನಿಸ್ತಾ ಇದ್ದೀನಿ. ಮೂಗು ಯಾವಾಗಾದ್ರೂ ಬ್ಲಡ್ ಬರುತ್ತೆ ಗುರುಜಿ ಅವನಿಗೆ. ಸರಿ, ಈಗ ಅವ್ನು ರಿಪೇರಿ ಮಾಡೋದು ಯಾವಾಗ? ನೀನು ಮುಟ್ಟಿದ 23 ದಿನಕ್ಕೆ ರಿಪೇರಿ ಮಾಡಬೇಕಿತ್ತು. 11 ವರ್ಷದ ಮಗು, ನೀನು ಇನ್ನೂ ನೋಡ್ತಾನೆ ಇದೆಯಾ? ನೀವು ಹೇಳ್ದಂಗೆ ಹಂಗೆ ಐತೆ. ಯಾವಾಗ ತಿಳ್ಕೊಳ್ಳೋದು ಇದೆಲ್ಲ? ಏನಮ್ಮ ನೀನು ತಿಳ್ಕೊಳ್ಳದೆ ಮದುವೆ ಮಾಡ್ಕೊಂಡೆ, ತಿಳ್ಕೊಳ್ಳದೆ ಮಕ್ಕಳು ಮಾಡ್ಕೊಂಡೆ, ತಿಳ್ಕೊಳ್ಳದೆ ಮಕ್ಕಳು ಬೆಳೆಸ್ತಾ ಇದೀಯಾ? ಇದೇನು ಕತೆ? ಹಿಂಗೇನಾ ಎಲ್ರಿಗೂ ಹಂಚಿ ಹೋಗ್ತಾ ಇರೋದು ವಿಷಯನ? ಬೇಡ, ಈ ಅನ್ಯಾಯ ಕೆಲಸ ಆಗಬಾರ್ದು. ಮಕ್ಕಳು ಸರಿ ಮಾಡಬೇಕು, ತಂದೆ ತಾಯಿ ಕರ್ತವ್ಯ ಆಗಿದೆ. ಫಸ್ಟ್ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ದಿನಕ್ಕೆ 1 ಟೈಮ್ ಊಟ ಮಾಡಿ ಪರವಾಗಿಲ್ಲ, 3 ಟೈಮು ತಿನ್ನೋಕ್ಕಲ್ಲ. ಅಲ್ಲಿ ಬಂದಿದ್ದು ನಾವಿಲ್ಲಿ ತಿನ್ನೋದು ಮುಖ್ಯ ಅಲ್ಲ, ತಿನ್ನೋಕ್ಕೆ ಬಂದಿಲ್ಲ. ವಿಷಯ ತಿಳಿದು ಬದುಕೋಕೆ ಹೋಗೋದು, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಗುರುಜಿನೂ ಅರಳಿ ವೃಕ್ಷದ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರಿ, ಅದ್ರ ಬಗ್ಗೆ ತಿಳಿಸ್ಕೊಡು. ಈಗ ವಿಷಯ ಕಾರ್ಯಕ್ರಮ ನೋಡ್ತಾ ಇರೋದು, ಕೇಳ್ತಾ ಇರೋದು ಎಲ್ರಿಗೂ ಗೊತ್ತಾಗ್ತಾ ಇದೆ. ಎಲ್ರಿಗೂ ಒಂದು ಅನುಮಾನನ, ಆಶ್ಚರ್ಯನ ನಂಗೆ ಅರ್ಥ ಆಗ್ತಾ ಇಲ್ಲ. ಅರೆ ತಾಳು, ಒಂದು ಒಳ್ಳೆಯ ವಿಚಾರ ಹೇಳ್ತಕ್ಕಂಥ ಕಾರ್ಯಕ್ರಮ ನಮಗೆ ಸಿಗ್ತಾ ಇದೆ, ನಾವು ಕೇಳಿಸ್ಕೊತಾ ಇದ್ದೀವಿ. ಇದರಿಂದ ನಾವು ಬದಲಾವಣೆ ಆಗಬೇಕು, ನೆಮ್ಮದಿ ಹೊಂದಬೇಕು, ಆರೋಗ್ಯವಾಗಿರಬೇಕು ಅಂತಕ್ಕಂಥ ಜನಕ್ಕೆ ತುಂಬ ಎಲ್ಲೋ ದೂರದಲ್ಲಿ ಎಲ್ಲೋ ಕೇಳಿಸ್ಕೊಂಡಂಗೆ ಒಂದು ಹೇಳ್ತಾರೆ. ಯಾರು ನಿಮ್ಮ ಥರ ಹೇಳಲ್ಲ. ನಂಬರ್ 1, ಈ ಶೋ ಮಾತ್ಕೇನು ಕಮ್ಮಿ ಇಲ್ಲ. ಯಾರು ನೀವೇ ಹಿಂಗೆ ಹೇಳೋದು ಯಾರು ಹೇಳಲ್ಲ, ನಮ್ಗೆ ಗೊತ್ತೇ ಇಲ್ಲ, ಒಂದೇ ಸಲ ಫ್ಲ್ಯಾಟ್ ಮುಗಿಸ್ಬಿಡ್ತಾರೆ. ನಿಮ್ಮ ಪ್ರಯತ್ನ ಏನು? ಪ್ರಯತ್ನ ಆದರೆ ಈಗ ನೀವು ಟಿ ವಿನೇ ಆಗ್ತದೆ ಸುಮ್ಮನೆ ಕೂತ್ಕೊಂಡ್ರೆ ಟಿ ವಿ ಏನಾಗುತ್ತೆ ನಮ್ಮ? ಇಲ್ಲ. ಹಾಗೆ ಪ್ರಯತ್ನ ಮಾಡಬೇಕು. ಯಾರೋ ಒಬ್ಬರು ಸಿಗ್ತಾರೆ, ಆದರೆ ಅದು ನಿಮಗೆ ಕಳೆದು ಬಂದಿರಬೇಕು. ಪ್ರತಿದಿನ ಪ್ರಯತ್ನ ಮಾಡಬೇಕು. ನಾವು ಯಾವತ್ತೋ ಒಂದಿನ ಸಂಕ್ರಾಂತಿ ಹಬ್ಬ ಮಾಡೋದು, ಯಾವತ್ತೋ ಒಂದಿನ ಯುಗಾದಿ ಹಬ್ಬ ಮಾಡೋದು, ಯಾವತ್ತೋ ವರಮಹಾಲಕ್ಷ್ಮಿ ಹಬ್ಬ ಮಾಡೋದು, ಯಾವತ್ತೋ ಆಯುಧ ಪೂಜೆ ಮಾಡೋದು. ಅಲ್ಲ ಸ್ವಾಮಿ, ದಿನ ಮಾಡೋಕ್ಕಾಯ್ತದ? ದಿನ ಮಾಡಿ ಅಂತಲ್ಲ, ದಿನ ಹಬ್ಬ ಮಾಡ್ತಾ ಇದ್ದೀವಿ ಅನ್ನೋ ಥರ ಇರಬೇಕು. ಏನಮ್ಮ? ಹೌದು. ದಿನ ಒಬ್ಬಟ್ಟು ಮಾಡಿ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ನಾವು ದಿನವೂ ಹಬ್ಬ ಮಾಡ್ತಾನೇ ಇದ್ದೀವಿ, ಅಷ್ಟು ಸಂತೋಷವಾಗಿದ್ದೀವಿ. ಯಾವತ್ತೋ ಹೊಸ ಬಟ್ಟೆ ಹಾಕೊಂಡು ಖುಷಿ ಪಡೋದಲ್ಲ. ಪ್ರತಿದಿನ ಇರೋದನ್ನೇ ಚೆನ್ನಾಗಿ ಐರನ್ ಮಾಡಿ ಕ್ಲೀನಾಗಿ ಆರಿಸ್ಕೊಂಡು ನೀಟಾಗಿ ಹಾಕ್ಕೊಳ್ಳೋದು ಕಲ್ತ್ಕೊಂಡ್ರೆ, ಅಯ್ಯೋ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅಂತ ಮಿರರ್ ಮುಂದೆ ಒಂದು ಸಲ ನಿಂತ್ಕೊಂಡ್ಬಿಟ್ರೆ ಬೆಳಗ್ಗೆನೇ ಹೋಗಿ ಸಾಯಂಕಾಲ ತನಕ ಖುಷಿ. ಮಿರರ್ ಮುಂದೆ ನಿಂತ್ಕೊಳ್ಳೋಕ್ಕೆ ಪುರ್ಸೊತ್ತಿಲ್ಲ ನಮಗೆ. ಬಟ್ಟೆ ಹಾಕ್ಕೊಂಡು ನಾವೇ ಒಂದು ಸಲ ನಗಬೇಕು. ನಕ್ಕರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀನಲ್ವ ನಾನು. ಇದೆಲ್ಲ ನಾವೇ ಕ್ರಿಯೇಟ್ ಮಾಡಬೇಕು ಅಲ್ಲಮ್ಮ? ಹೌದು. ಪಕ್ಕದ ಮೇಲೆ ಯಾಕೆ ಕೇಳಬೇಕು? ನಾವು ಚೆನ್ನಾಗಿದ್ದೀನಿ, ಫ್ರೆಶ್ ಆಗಿದ್ದೀನಿ, ಖುಷಿಯಾಗಿದ್ದೀನಿ. ಇದು ಆಯಸ್ಸು, ಅಭಿವೃದ್ಧಿ, ಆರೋಗ್ಯ, ಚೆನ್ನಾಗಿ ನಿದ್ದೆ ಎಲ್ಲ ಬರುತ್ತೆ. ನಾವು ಬರೀ ಕೊರಗೋದೇ ನಮ್ಮ ಮನೆ ಬರ. ಯಾಕೆ ಪಕ್ಕದ ಮನೆಯವ್ರು ನೋಡೋದು, ಕೊರಗೋದು. ಯಾವ ಕಾರಣಕ್ಕೂ ನಮ್ಮದು ಡಬ್ಬಿಂಗ್ ಜೀವನ ಆಗಬಾರ್ದು. ಸ್ಟೋರಿ ನಮ್ಮದೇ ಆಗಬೇಕು. ನಾವು ಬರೀ ರಿಮೇಕ್ ಲೈಫೇ ಆಗ್ಬಿಟ್ಟೈತೆ. ಅವ್ರ ಮನೆ ಕಟ್ಟಿದ್ರು, ಅವ್ರು ಮದುವೆ ಮಾಡ್ಕೊಂಡ್ರು, ಅವ್ರು ಚೈನ್ ಮಾಡಿಸ್ಕೊಂಡ್ರು, ಇದೇ ಆಗೋಗೈತೆ ಹೊರತು ನಾನೇನು ಮಾಡಬೇಕು ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ನೀವು ತಿಳ್ಕೊಳ್ಳದೇ ಇರತಕ್ಕಂಥದ್ದು ಒಂದು ದೊಡ್ಡ ವಿಚಾರ ಏನಪ್ಪ ಅಂದರೆ, ಸರ್ವಗ್ರಹ ಪೀಡಿತವಾದ ಮನೆಯನ್ನು ನೀವು ಕಟ್ಟಿಲ್ಲ. ಸರ್ವಗ್ರಹಗಳು ವಾಸ ಮಾಡುವ ಮನೆಯನ್ನು ಕಟ್ಟಿಲ್ಲ, ಕಟ್ಟುತ್ತಿಲ್ಲ, ಗೊತ್ತಿಲ್ಲ. ಆ ಕಾರಣದಿಂದಾಗಿ ಪೂರ್ವಗ್ರಹ ಜನ್ಮದಲ್ಲಿ ಏನೋ ಮಾಡಿದ್ದೆ ಹಿಂಗೆ ಅಂದ್ಕೊಂಡೇ ಕಾಲ ಕಳೀತಾ ಇದ್ದೀವಿ ಹೊರ್ತು. ಆಮೇಲೆ ಎಷ್ಟೋ ಜನಕ್ಕೆ ಒಂದು ವಿಚಾರ ಇದೆ, ನಾನು ಒಳ್ಳೆ ಸೈಟ್ ಯಾಕೆ ತಗೋಬಾರ್ದು, ದುಡ್ಡು ನನ್ನ ಹತ್ರ ಇದೆ, ಒಳ್ಳೆ ಸೈಟೇ ತಗೋತೀನಿ, ಇನ್ನೂ ವರ್ಷ ಆಗಲಿ 2 ಆಗಲ್ಲ. ಒಳ್ಳೆ ಮಗು ಸಿಕ್ಕಲ್ಲ, ನೆಮ್ಮದಿ ಸಿಕ್ಕಲ್ಲ. ಇದನ್ನು ಹೇಳ್ತೀರಾ ಗುರುಗಳೇ, ನಾವು ಯಾವ್ದು ತಿಳ್ಕೊಳ್ಳೋದು? ಅದಕ್ಕೇನು ಮಾಡಬೇಕು ಅಂದರೆ, ಮೊದಲು ನಾವು ಮಗುನ ಆರೋಗ್ಯವಾಗಿ ಸಾಕಬೇಕು. ಏನಮ್ಮ? ಹೌದು. ಅದಕ್ಕೆ ಮಗುವಾಗಿರೋದನ್ನು ನಾವು ಕೆಡಿಸ್ತೀವಿ. ಯಾವಾಗ ಮಗುಗೆ ತುತ್ತನ್ನು ತುರುಕ್ತೀವಿ ಬಾಯಿಗೆ, ಮಗು ಕೆಟ್ಟೋಗುತ್ತೆ. ಅಲ್ಲಿವರೆಗೂ ಮಗು ಚೆನ್ನಾಗಿರುತ್ತದು. ಮನುಷ್ಯನ ಬಾಯಿ ಅಂದರೆ ಮಗುವಿನ ಬಾಯಿ. ನಾವು ಮನುಷ್ಯರು ಅಂತ ಆಗಿರ್ತೀವಲ್ಲ, ಆಗಿಲ್ಲ ಸದ್ಯಕ್ಕೆ ಅನ್ಕೊಳ್ಳೋಣ. ಯಾಕೆ ಅಂದರೆ ಆ ಅನ್ನ ತುತ್ತನ್ನು ಮಗುವಿಗೆ ತುರುಕೋ ಸ್ಟೈಲ್ ಇದೆಯಲ್ಲ, ಅದು ದೊಡ್ಡ ಶಾಪ ಆಗುತ್ತೆ ಮಗುಗೆ. ಯಾಕೆ ಅಂದರೆ ತುರ್ಕಿ ಮಗುಗೆ ಎಷ್ಟು ಬೇಕು ಅಂತ ಗೊತ್ತಿಲ್ಲ. ಬೋಲ್ ಖಾಲಿ ಮಾಡಬೇಕು ಇವರು, ಬೋಲಲ್ಲಿ ಹಾಕೊಂಡ್ಬಿಟ್ಟಿರ್ತಾರೆ. ಅದಷ್ಟು ಖಾಲಿ ಮಾಡಿದ್ರೆ ಮಗುಗೆ ಪೂರ್ತಿ ತಿನ್ನಿಸ್ತೆ ಅಂತ ಆ ಮಗುಗೆ ಗೊತ್ತಾಗಲ್ಲ. ತುರ್ಕುದ್ದೆ ಆ ಮಗು ಏನಾಗುತ್ತೆ ಅಂದರೆ ರೋಗದ ಮಗುವಾಗೇ ಬೆಳೆಯುತ್ತೆ. ಮುಂದೆ ಮಗು ನಿಮಗೆ ಶತ್ರುವಾಗಿ ಬೆಳೆಯುತ್ತೆ, ನಿಮಗೆ ಕಾಟ ಕೊಡುತ್ತೆ, ಇಲ್ಲ ಅಳ್ಳಾಡ್ತಿರ್ತದೆ, ಇಲ್ಲ ದುಮ್ಮಾಗಿ ಊದ್ಕೊಂಡ್ಬಿಡುತ್ತೆ. ಹೌದಾ? ಇದು ಯಾರು ಮಾಡ್ತಾ ಇರೋದು? ತಾಯಿನೇ. ಮಗು ಚೆನ್ನಾಗಿರಲಿ, ಮಗು ತಿನ್ನಲಿ ಅಂತ. ಎಷ್ಟು ತಿನ್ನಬೇಕು ಅಂತ ಮಗು ಗೊತ್ತಾ? ಬೇಡ ಅಂತ ಹೇಳಲ್ಲ ಅದು. ಈ ಅಮ್ಮನಿಗೆ ಗೊತ್ತಾಗತ್ತಾ ಮೀಟ್ರ್ ಇದೆಯಾ ಅಲ್ಲಿ ಇಷ್ಟೇ ತಿನ್ನಿಸ್ಬೇಕು ಅಂತ? ಇಲ್ಲ. ಮತ್ತು ಅದು ಹೆಂಗ್ರಿ ಬೋಲ್ ಖಾಲಿ ಮಾಡೋ ಮಗುಗೆ ತಿನ್ನಿಸ್ತೀರಾ? ಇದು ಮಕ್ಕಳೇ ಅಲ್ಲ, ದೊಡ್ಡವರು ಕೂಡ ಈ ತಪ್ಪು ಮಾಡ್ತಾ ಇದ್ದೀವಿ. ರುಚಿಯಾಗಿದೆ ಅಂದರೆ 2 ಚಪಾತಿ ಅವ್ರು 4 ಚಪಾತಿ, ಒಳ್ಳೆ ಗೊಜ್ಜು ಮಾಡಿದ್ದಾರೆ ಅಂದರೆ 4ಕ್ಕೆ 6,
ದೊಡ್ಡವರು ಮಾಡ್ತಿದ್ದೀವಿ. ಹೌದು. ಹೌದಾ? ಈ ಆಹಾರದ ಪ್ರಕ್ರಿಯೆ ಮನುಷ್ಯನ ಅಜ್ಞಾನತ್ವಕ್ಕೆ ತಗೊಂಡೋಗ್ತಾ ಇದೆ. ಏನು? ಮನೆ ಪ್ರತಿಯೊಬ್ಬರಿಗೂ ಬುದ್ಧಿ ಕಲಿಸ್ಬೇಕು. ಬುದ್ಧಿ ಕಲಿಸುತ್ತೆ ಮನೆ, ಪ್ರತಿಯೊಬ್ಬರಿಗೂ ಬುದ್ಧಿ ಕಲಿಸುತ್ತೆ. ಜ್ಞಾನವಂತರಾಗಬೇಕು ಅಂದರೆ ನಿಮ್ಮ ಮನೆ ಜ್ಞಾನವಂತ ಮನೆ ಆಗಿರಲೇಬೇಕು. ಮೂಲೆಗಳನ್ನು ಗಮನಿಸಲೇಬೇಕು. ಅದೃಷ್ಟ ಲಕ್ಷ್ಮಿ, ಅಷ್ಟಲಕ್ಷ್ಮಿ, ಸೌಭಾಗ್ಯ ಲಕ್ಷ್ಮಿ, ಸಂತಾನ ಲಕ್ಷ್ಮಿ, ನೀವು ಎಷ್ಟು ಲಕ್ಷ್ಮಿ ಕರಿತೀರೋ ಅಷ್ಟೂ ಲಕ್ಷ್ಮಿಯರು, ಆ ಲಕ್ಷ್ಮಿಯರ ಅದೃಷ್ಟ ಇದೆ ನಿಮ್ಮ ಮನೆಯ ಮೂಲೆಯಲ್ಲಿಯೇ ಇದೆ. ನಿಮ್ಮ ಮನೆಯ ಮೂಲೆಯನ್ನು ನೀವು ಗುರುತಿಸುತ್ತಿಲ್ಲ, ಮೂಲೆಗಳನ್ನು ಪ್ರೀತಿಸುತ್ತಿಲ್ಲ, ಮೂಲೆಗಳ ಸತ್ಯ ನಿಮಗೆ ಗೊತ್ತಿಲ್ಲ, ನನಗೆ ಒಳ್ಳೆಯದಾಗ್ತಾ ಇಲ್ಲ ಅಂದರೆ ಜೀವನ ಪರ್ಯಂತ ಆಗಲ್ಲ. ಯಾಕೆ ಅಂದರೆ ಮನೆ ಅಂತಕ್ಕಂಥದ್ದು ಭಗವಂತ ಕೊಟ್ಟಿರ್ತಕ್ಕಂಥ ಪ್ರಕೃತಿ. ಇಲ್ಲಿ ಏನಾಗುತ್ತೆ, ನಾವು ಬುದ್ಧಿವಂತರ ಪ್ರಕೃತಿ ಬುದ್ಧಿವಂತಿಕೆನಾ ಅಂತ ಕೇಳಬೇಕಾಗತ್ತೆ. ಪ್ರಕೃತಿ ಬುದ್ಧಿವಂತೆ ಆಗಿರ್ತಕ್ಕಂಥದ್ದೇ ನಾವು ಬದುಕಬೇಕು. ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಬುದ್ಧಿಯನ್ನು ಬಳಸೋಕ್ಕೆ ಹೋಗ್ತಾ ಇದ್ದೀವಿ, ಪ್ರಕೃತಿಗೆ ಹೊಂದಾಣಿಕೆ ಆಗೋಕ್ಕೆ ಹೋಗ್ತಾ ಇಲ್ಲ. ಕಾರಣ ಏನು ಅಂತ ನೆನ್ನೆ ಕೂಡ ಹೇಳಿದ್ದೀನಿ. ಇವತ್ತು 40% ವಾಸದ ಮನೆಯಲ್ಲಿ ರಕ್ತ ಚಲನೆ ಆಗುವಂಥ ಮನೆಗಳು ಕಟ್ಟುತ್ತಿಲ್ಲ. 40% ಹೃದಯಕ್ಕೆ ಹೋಗಬೇಕಾದಂತಹ ರಕ್ತನಾಳಗಳನ್ನು ನಾವಾಗಿದ್ದು ನಾವೇ ಅದನ್ನು ಡ್ಯಾಮೇಜ್ ಮಾಡೋ ಮಟ್ಟಕ್ಕೆ ಮನೆಗಳನ್ನು ಕಟ್ಟುತ್ತಿದ್ದೇವೆ. ರಕ್ತ ಚಲನೆ ಹೃದಯಕ್ಕೆ ಸರಿಯಾದ ರೀತಿಯಲ್ಲಿ ಆಗುವ ಮನೆಯನ್ನು ಕಟ್ಟಬೇಕು ಅಂತ ಯಾವ ಕಾರಣಕ್ಕೂ ಯಾರಿಗೂ ಗೊತ್ತಿಲ್ಲ. ಶುಭವಾದ ಮನೆ ಯಾವುದು ಅಂದರೆ ರಕ್ತ ಚಲನೆಯಾಗುವ ಮನೆಯೇ ಶುಭವಾದ ಮನೆ. ರಕ್ತ ಚಲನೆಯಾಗುವ ಮನೆಯನ್ನು ನಾವು ಕಟ್ಟಿಲ್ಲ ಅಂದರೆ ನಾವು ಕಟ್ಟೋಕ್ಕಾಗೇ ಇಲ್ಲ. ಯಾಕೆಂದಿದೆ ಯಾರು ಹೇಳಿಕೊಟ್ಟಿಲ್ಲ. ರಕ್ತ ಚಲನೆ ಆಗಬೇಕಾ ಬೇಡಮ್ಮ? ಆಗಬೇಕು. ಈಗ ಶುಗರು ಕ್ಯಾನ್ಸರು ಯಾಕೆ ಜಾಸ್ತಿ ಆಗ್ತಾಯಿದೆ? ಪ್ರತಿಯೊಬ್ಬರು ಯೋಚನೆ ಮಾಡಿ. ನಾನು ಶಾಸ್ತ್ರ ಜ್ಯೋತಿಷ್ಯ ಹೇಳ್ತಾ ಇಲ್ಲ. ಪ್ರಪಂಚದ ಇತಿಹಾಸದಲ್ಲಿ ಇವತ್ತು ಒಂದೊಂದು ಮನೆ ಚೆಕ್ ಮಾಡಿದ್ರೆ ಶುಗರ್ ಪೇಷಂಟ್ ಒಬ್ಬರು ಇದ್ದೇ ಇರ್ತಾರೆ, ಪ್ಲಸ್ ಕ್ಯಾನ್ಸರು ಕೂಡ ಇರ್ತಾರೆ. ಇದನ್ನು ಮುಚ್ಚಿಡ್ತಾ ಇದ್ದಾರೆ ಕೆಲವರು. ಕಾರಣ ಏನಂದರೆ ಜನ ಹೆದರ್ಕೋತಾರೆ ಅಂತ. ಒಂದಲ್ಲ ಒಂದು ದಿನ ಶುಗರ್ಗಿನ್ನ ಹೈ ಸ್ಪೀಡ್ ಯಾವುದು ಅಂದರೆ ಕ್ಯಾನ್ಸರ್. ಇದೇನು ದೂರ ಇಲ್ಲ, ಹಂಗಂತ ಹೆದರ್ಕೊಳ್ಳೋದಲ್ಲ. ಯಾಕೆ ಅಂದರೆ ನಾವು ಕಟ್ಟುತ್ತಿರುವ ಮನೆ ರೋಗದ ಮನೆಗಳೇ. ಯಾವುದೇ ಮನೆ ಆಗಿರಲಿ, ನಾನು ಮಾಡೋಕ್ಕೆ ಹೇಳ್ತೀನಿ, ಎಲ್ಲವೂ ರೋಗದ ಮನೆಗಳನ್ನೇ ಕಟ್ಟುತ್ತಿದ್ದೇವೆ. ನೀವು ಹೆದರ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ರೋಗದ ಮನೆ ಹೆಂಗೆ ಹೇಳ್ತೀರಾ ಗುರುಗಳೇ ಅಂದರೆ, ನಿಮ್ಮ ಮನೆ ಅಳತೆ ತೊಗೊಂಡು ಬನ್ನಿ, ನಿಮ್ಮ ಮನೆ ಪ್ಲ್ಯಾನ್ ತೊಗೊಂಡು ಮುಂದೆ ಬನ್ನಿ, ಚಾಲೆಂಜ್ ಮಾಡಿ ಕೂತ್ಕೊಳ್ಳಿ. ನೀವು ಎಲ್ಲೇ ಕಟ್ಟಿರಿ ಮನೆನ ತೋರಿಸ್ಕೊಡ್ತೀನಿ, ರೋಗದ ಮನೆ ಯಾವುದು, ಯೋಗದ ಮನೆ ಯಾವುದು ಅಂತ. ಆ ಸತ್ಯ ನೀವು ತಿಳ್ಕೊಳ್ಳೋವರೆಗೂ ಜೀವನ ಪರ್ಯಂತ ಅನುಭವಿಸ್ಬೇಕಾಗತ್ತೆ. ಈ ಸತ್ಯ ನಿಮಗೆ ಅರ್ಥ ಆಗಬೇಕು ಅಂದರೆ ಆ ರೀತಿ ಮನೆಯನ್ನು ಕಟ್ಟಕ್ಕೆ ಪ್ರಯತ್ನ ಮಾಡಿ. ಆ ಕಟ್ಟೋದಕ್ಕೆ ಪ್ರಯತ್ನ ಮಾಡೋಕ್ಕೆ ಇಂಜಿನಿಯರ್ ಹತ್ರ ಹೋದರೆ ಪಾಪ ಅವ್ರು ಪ್ಲ್ಯಾನ್ ಹಾಕ್ಕೊಡ್ಬೋದೇ ವಿನಃ ಮನೆ ಹೀಗೆ ಇರಬೇಕು ಅಂತ ಗೊತ್ತಿಲ್ಲ. ಇನ್ನು ಮೇಸ್ರಿಗೆ ಪಾಪ ಇಟ್ಟಿಗೆ ಗೋಡೆ ಕಟ್ಟೋದು ಗೊತ್ತೇ ಹೊರ್ತು ಅವ್ರಿಗೂ ಮನೆ ಕಟ್ಟೋದು ಗೊತ್ತಿಲ್ಲ. ಇನ್ನು ನಿಮಗೆ ಸಿನಿಮಾ ನೋಡಿ, ಸೀರಿಯಲ್ ನೋಡಿ, ಫಾರಿನ್ ಸ್ಟೈಲ್ ಮಾಡಿ ಅಲ್ಲಿ ಮನೆ ಕಟ್ಟೋದು ಡಬ್ಬಿಂಗ್ ಮಾಡಿ, ಒಂದು ಕತ್ತಿಗೆ ಒಬ್ಬರದು ದೇಹ ಮಾಡ್ತಾರಲ್ಲ ಮ್ಯಾಗ ಪ್ಯಾಚಿಂಗು, ಒಂದು ದೇಹ ಇನ್ನೊಂದು ಮುಖ ಯಾರ್ದೋ ಮಾಡ್ತಾರಲ್ಲ, ಹಂಗೆ ಯಾರ್ದೋ ಮನೆ ನೋಡ್ಬಿಟ್ಟು ಇವ್ರು ಬಾಲ್ಕನಿ ಮುಂದಕ್ಕೆ ತಳ್ತಾರೆ, ಪಕ್ಕದ ಮನೆ ನೋಡ್ಬಿಟ್ಟು ಇವರು ಅಡುಗೆ ಮನೆ ದೊಡ್ಡದು ಮಾಡ್ಕೋತಾರೆ. ಈ ರೀತಿಯಾಗಿ ಕಟ್ಟುವ ಮನೆಗಳೇ ರೋಗಗ್ರಸ್ತಗಳ ಮನೆ. ಯಾಕೆ ಅಂದರೆ ಯಾರ ಮನೆಯನ್ನೋ ನೋಡಿ ಮನೆಯನ್ನು ಕಟ್ಟುವುದು ರೋಗಗ್ರಸ್ತವಾದ ಮನೆ. ನಾವು ಕಟ್ಟುತ್ತಿರೋದೆಲ್ಲ ಈ ಥರದ ಮನೆಗಳೇ. ಎಚ್ಚರಿಕೆ ತಗೊಳ್ಳಿ, ಹೆದರ್ಕೋಬೇಡಿ, ಭಯ ಬೀಳಬೇಡಿ. ನಿಮ್ಮ ಮನೆ ಯೋಗ ಮನೆ ಬೇಕಾ, ರೋಗದ ಮನೆ ಬೇಕಾ, ನೀವೇ ಡಿಸೈಡ್ ಮಾಡಿ. ಕಟ್ಟಿದ್ರು ಕಟ್ಟೋದಿದ್ರು ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಗುರೂಜಿ ಅವರನ್ನ ನೇರವಾಗಿ ಭೇಟಿಯಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿ ಅವರನ್ನ ನೇರವಾಗಿ ಭೇಟಿಯಾಗಬಹುದು ಅಂತ ಹೇಳ್ತಾ ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ 532, ಮಲತಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933 ಅಥವಾ 8618915231 ಅಥವಾ 9108258834.